ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಮತ್ತು ಗ್ಯಾಸ್ಟ್ರಿಕ್ಕು ಮತ್ತು ಹೊಟ್ಟೆ ಉಬ್ರ ಬರ್ತಕ್ಕಂಥದ್ದು, ಎದೆ ನೋವು ಬರ್ತಕ್ಕಂಥದ್ದು, ಈ ಒಂದು ಗ್ಯಾಸ್ಟ್ರಿಕ್ಕಿನ ಅಡಿಯಲ್ಲೂ ಕೂಡ ಸಾಕಷ್ಟು ವಿವಿಧ ರೀತಿಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀವಿ. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ನರಳುತ್ತಾನೆ ಇರ್ತಾರೆ. ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ, ಗ್ಯಾಸ್ಟ್ರಿಕ್ಕನ್ನು ಸಂಪೂರ್ಣವಾಗಿ ದೂರ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ತಾವೂ ಕೂಡ ನಮ್ಮ ಗ್ಯಾಸ್ಟ್ರೋಜೀವನ್ ಒಂದು ಸಿರಪ್ಪನ್ನು ತೆಗೆದುಕೊಳ್ಳೋದ್ರಿಂದ ಯಾವುದೇ ರೀತಿ ಏರುಪೇರು ಆಗೋದಿಲ್ಲ, ದೇಹಕ್ಕೆ ಬೇರೊಂದು ರೀತಿ ಸೈಡ್ ಎಫೆಕ್ಟ್ಸ್ ಆಗೋದೇ ಇಲ್ಲ. ಹಾಗಾಗಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ಸಂಪೂರ್ಣವಾಗಿ ತಾವು ಆಚೆ ಬರಬೇಕಂತಂದರೆ ತಾವು ಗ್ಯಾಸ್ಟ್ರೋಜೀವನನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, HSR ಲೇಔಟ್, ಯಲಹಂಕ, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್, ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಬಹಳ ವಿಶೇಷವಾಗಿ ಇವತ್ತಿನ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲೆಲ್ಲೂ ವಿಚಾರಗಳು ಹರಿದಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೇದಾರ್ನಾಥಲ್ಲಿ ಬಹಳ ದೊಡ್ಡ ಮಟ್ಟದ ಜನಸಾಗರ ಯಾವ ರೀತಿ ಇದೆ ಅಂತಂದರೆ ಬೆಟ್ಟದ ಕೆಳಭಾಗದಲ್ಲೇ 5 ಕಿಲೋಮೀಟರ್ನಷ್ಟು ಕ್ಯೂ ಇದೆ ಕೇದಾರ್ನಾಥಲ್ಲಿ. ಭಗವಂತನ ದರ್ಶನಕ್ಕಾಗಿ ಸಾಗರೋಪಾದಿಯಲ್ಲಿ ಜನ ಸಾಗ್ತಾ ಇದ್ದಾರೆ. ನನಗಾಗಲಿ ಮತ್ತು ನಮ್ಮ ತಂದೆಯವ್ರಿಗಾಗಲಿ ಈ ಮಧ್ಯದಲ್ಲಿ ಒಂದು ಆಸೆ ಇತ್ತು, ಹೆಂಗಾದರೂ ಮಾಡಿ ಕೇದಾರನಾಥನ ದರ್ಶನವೊಂದು ನಮ್ಮ ಮಹರ್ಷಿವಾಣಿ ಜನತೆಗೆ ಆದಷ್ಟು ಬೇಗ ನಾವು ಮಾಡಿಸ್ಬೇಕಲ್ಲಪ್ಪ ಅಂಥೇಳಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ. ಆದರೆ ಅಲ್ಲಿನ ಜನಸಾಗರವನ್ನು ನೋಡಿ ಏನೀ ಜನಸಾಗರ, ಇರಲಿ ಆಯಿತು, ಸ್ವಲ್ಪ ದಿವಸ ಕಾಯೋಣ, ಸ್ವಲ್ಪ ಜನ ಕಡಿಮೆ ಆಗಲಿ ಅಂಥೇಳಿ ಆ ವಿಚಾರವನ್ನು ಹಾಗೆ ತೆಗೆದುಕೊಂಡು ಹಾಗೆ ಸುಮ್ಮನೆ ಬಿಟ್ಬಿಟ್ಟು. ಯಾಕೆಂತಂದರೆ ಗುರುಗಳು ಅದನ್ನು ಸುಮ್ಮನೆ ಬಿಟ್ಟಿದ್ದಾರೆ ಅಂತಂದರೆ ಒಂದು ರೀತಿ ಆಲೋಚನೆಯನ್ನು ಮಾಡಬೇಕು, ಇನ್ನೆಷ್ಟರ ಮಟ್ಟಿಗೆ ಜನ ಇದ್ದಾರೆ ಅಂತೇಳಿ. ಹಾಗಾಗಿ
ಜನರು ಹೋಗ್ತಾ ಇರತಕ್ಕಂಥ ಯಾತ್ರಿಕರು ತಮ್ಮೆಲ್ಲರಿಗೂ ಕೂಡ ಒಂದು ಗಮನ ಇರಲಿ, ಈಗೀಗ ಮಳೆ ಪ್ರಾರಂಭ ಆಗ್ತಾ ಇದೆ, ಎಲ್ಲೆಲ್ಲೂ ಕೂಡ ಜಾಸ್ತಿ ಮಳೆ ಇದೆ. ಹಾಗಾಗಿ ಸ್ವಲ್ಪ ಜೋಪಾನ. ಜನರ ಒಂದು ಒತ್ತಡ ಜಾಸ್ತಿ ಆಗುವ ಕಾರಣದಿಂದ ಅಲ್ಲಿನ ವ್ಯವಸ್ಥೆಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಹಾಗಾಗಿ ತಾವು ಕೂಡ ಹೋಗ್ತಕ್ಕಂಥ ಯಾತ್ರಿಕರು ನಿಮ್ಮ ಆಸೆ ಆಕಾಂಕ್ಷೆಗಳು ಇರುತ್ತೆ, ಭಕ್ತಿ ಪರಾಕಾಷ್ಠೆ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಏನೇ ಆದ್ರೂ ಕೂಡ ಪ್ರಕೃತಿ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆ ಸಾನ್ನಿಧ್ಯ ಇರತಕ್ಕಂಥ ಜಾಗ ಬಹಳ ಸೂಕ್ಷ್ಮಕರವಾಗಿರ್ತಕ್ಕಂಥ ಜಾಗ ಅಂತಲೇ ಹೇಳ್ಬೋದು. ಭಗವಂತ ನಮಗೆ ಸುಂದರವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಏನಪ್ಪ ಅಂತಂದರೆ ಬಂದು ದರ್ಶನವನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆದರೆ ಆ ಇರ್ತಕ್ಕಂಥ ಮಾರ್ಗವನ್ನು ನಾವೇ ಸ್ವತಃ ಹಾಳು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಹಾಗಾಗಿ ಯಾತ್ರಿಕರು ಯಾರೇ ಇರಲಿ, ಕೇದಾರನಾಥ್ನ ಯಾತ್ರಿಕರು ಸ್ವಲ್ಪ ನೋಡ್ಕೊಳ್ಳಿ, ಜೋಪಾನವಾಗಿ ಒಂದಲ್ಲ ಎರಡು ಬಾರಿ ಪರಿಶೀಲನೆಯನ್ನು ಮಾಡಿ. ಅಲ್ಲಿರ್ತಕ್ಕಂಥವ್ರಾಗಲಿ, ಇಲ್ಲ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಒಂದು ಗೂಗಲ್ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತದೆ. ಅಂತಂದರೆ ತಮ್ಮ ಮೊಬೈಲ್ನಲ್ಲೇ ಎಲ್ಲವನ್ನೂ ಕೂಡ ನಾವು ಗಮನಿಸ್ಕೊಳ್ಬಿಡ್ಬೋದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿದೆ. ಪ್ರತಿದಿನವೂ ಕೂಡ ತಾವು ಗಮನಿಸ್ಕೊಳ್ಳಿ, ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಹೇಗಿದೆ ಹವಾಮಾನ, ಹೇಗಿದೆ ಮಳೆ, ಹೇಗಿದೆ ಚಳಿ, ಹೇಗಿದೆ ಅಲ್ಲಿನ ಜನ ಯಾವ ರೀತಿ ಆಗ್ತಾ ಇದ್ದಾರೆ, ಕಡಿಮೆ ಆಗಿದ್ದಾರಾ, ಜಾಸ್ತಿ ಆಗ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಗಮನಿಸ್ಕೊಂಡು ಅದಾದ ಮೇಲೆ ತಾವು ಯಾತ್ರೆಗೆ ಹೊರಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಕೇದಾರನಾಥನ ಯಾತ್ರೆ ಅದು ಬಹಳ ಅದ್ಭುತಕರ ಮತ್ತು ಕ್ಲಿಷ್ಟಕರವೂ ಕೂಡ ಹೌದು. ಯಾಕೆ ಅಂತಂದರೆ ಅಷ್ಟೇ ಕಷ್ಟಕರನೂ ಕೂಡ ಹೌದು. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಹಿಮಪರ್ವತಗಳ ಮಧ್ಯೆ ಇರತಕ್ಕಂಥ ಭಗವಂತನ ಸಾನ್ನಿಧ್ಯ. 6 ತಿಂಗಳು ಮನುಷ್ಯರ ಪೂಜೆ ಅಂತಂದರೆ ಇನ್ನು 6 ತಿಂಗಳು ದೇವರ ಪೂಜೆಯಲ್ಲಿ ಅಂತಹ ಶಕ್ತಿಯುತವಾಗಿರತಕ್ಕಂಥ ಸಾನ್ನಿಧ್ಯ. ಅಲ್ಲಿ ಭಗವಂತನ ದರ್ಶನ ಅಂತಂದರೆ ಅದು ಸಾಮಾನ್ಯದ ಮಾತೆ. ಎಷ್ಟೋ ಕಿಲೋಮೀಟರ್ ಗಟ್ಟಲೆ ನಾವು ಪರಿಕ್ರಮಿಸಿ ಆ ಒಂದು ಮಂಜಿನ ಆ ಒಂದು ಥಂಡಿಯ ವಾತಾವರಣದಲ್ಲಿ ಪರಿಕ್ರಮಿಸಿ, ಆ ಒಂದು ಚಳಿಯ ವಾತಾವರಣದಲ್ಲಿ ಪರಿಕ್ರಮಿಸಿ ಅಲ್ಲಿ ಭಗವಂತನ ದರ್ಶನ ಅದು ಅತ್ಯದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಕೇದಾರನಾಥ್ ಯಾತ್ರೆಗೆ ಹೋಗ್ತಾ ಇದ್ದೀರೋ ಸ್ವಲ್ಪ ಜೋಪಾನ. ಭಗವಂತನ ದರ್ಶನಕ್ಕೆ ಈಗಾಗಲೇ ಹೋಗಿರತಕ್ಕಂಥವ್ರು ತಾವು ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಆದಷ್ಟು ಬೇಗ ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಾಗಿ, ರೈತರ ಸಂಕಷ್ಟ ದೂರ ಆಗಿ, ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲವೂ ಕೂಡ ಸುಭಿಕ್ಷವಾಗಿರಲಿ ಅಂತ ಹೇಳಿ ಪರಮೇಶ್ವರನಲ್ಲಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆಯನ್ನು ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಲಕ್ಷ್ಮೀ ಭೂವರಹ ಸ್ವಾಮಿ ಸಾನ್ನಿಧ್ಯ ಬಹಳ ಅತ್ಯದ್ಭುತವಾಗಿ ನೆರವೇರ್ತಾ ಇದೆ. ನಿನ್ನೆ ಬಂದಿರತಕ್ಕಂಥ ಜನ ಮಾತ್ರ ಬಹಳ ಅದ್ಭುತವಾಗಿತ್ತು. ನಿನ್ನೆ ಸಾಕಷ್ಟು ಜನ ಬಂದಿದ್ರಿ. ಎಷ್ಟೋ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಮಾತುಗಳನ್ನು ನಮ್ಮೆಲ್ಲರ ಜೊತೆ ಹಂಚ್ಕೊಂಡ್ರಿ. ಭೂವರಹ ಸ್ವಾಮಿಯ ರಕ್ಷಾಮಂಡಲದ ಅನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥವ್ರು ಎಷ್ಟೋ ಜನ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಎಷ್ಟೋ ಜನಕ್ಕೆ ಆಶ್ಚರ್ಯಚಕಿತ, ನಮಗೂ ಕೂಡ ಈಗಲಿಗೂ ಕೂಡ ಒಂದು ಆಶ್ಚರ್ಯ. ಸಾನ್ನಿಧ್ಯಕ್ಕೆ ಬಂದು ಒಂದು ಅರ್ಧ ಗಂಟೆಗಳ ಕಾಲ ಸಾನ್ನಿಧ್ಯದಲ್ಲಿ ಓಡಾಡಿಕೊಂಡು ಭಗವಂತನ ಸೇವೆಯನ್ನು ಸಲ್ಲಿಸ್ತಾ ಇನ್ನೇನು ಅವರು ವಾಪಸ್ ಮನೆಗೆ ತಲುಪಬೇಕು ಅಷ್ಟರಲ್ಲಿ ಫೋನು ಅವರಿಗೆ ಕೆಲಸ ಆಗಿದೆ ಎಂಬತಕ್ಕಂಥ ಒಂದಿಷ್ಟು ಅಚ್ಚರಿ ಸುದ್ದಿಗಳನ್ನು ಕೇಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿ ನೆರವೇರ್ತಾ ಇದೆ. ಆಶ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥ ಭಕ್ತಾದಿಗಳಲ್ಲಿ ಮತ್ತೊಂದು ಸಂತೋಷ ಪಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಎಷ್ಟೋ ಜನ ಮೊದಲಾದರೆ ಒಂದು ವಿಚಾರವಾಗಿ ಬೇಜಾರಾಗೋದು ಏನಪ್ಪ ಅಂದರೆ, ಸುಮಾರು ಜನ ಪ್ರಸಾದವನ್ನು ಆಸೆಗೆ ಸಂತೋಷಕ್ಕಾಗಿ ಜಾಸ್ತಿ ಹಾಕ್ಸ್ಕೊಂಡು ಚೆಲ್ತಕ್ಕಂಥದ್ದಿತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅದೊಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದೊಂದು ಸಂತೋಷ ತರತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಬರ್ತಾ ಇರ್ತಕ್ಕಂಥವ್ರು ಪ್ರಸಾದದ ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆ ಆಗಲಿ ಒಂದು ಗಮನವನ್ನು ವಹಿಸ್ತಕ್ಕಂಥದ್ದಾಗಲಿ, ಬರ್ತಕ್ಕಂಥ ಭಕ್ತಾದಿಗಳು ಅಷ್ಟೇ ನೆಮ್ಮದಿಯುತವಾಗಿರ್ತಕ್ಕಂಥದ್ದಾಗಲಿ, ಶಾಂತಿ ಸಮಾಧಾನದಿಂದ ವರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಗಮನಿಸ್ಕೊಂಡಾಗ ಪರವಾಗಿಲ್ಲಪ್ಪ, ನಮ್ಮ ಜನರು ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಎಷ್ಟೇ ಆದ್ರೂ ವರಾಹ ಸ್ವಾಮಿ ಭಗವಂತ ಬೇಡಿ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಹರಿಸ್ತಕ್ಕಂಥವನು. ಹಾಗಾಗಿ ನಾವು ಕೂಡ ತಾಳ್ಮೆಯಿಂದ ವರ್ತನೆ ಮಾಡಬೇಕೆಂಬತಕ್ಕಂಥ ಒಂದು ಮನೋಭಾವದಿಂದ ಎಲ್ಲರೂ ಕೂಡ ಬರ್ತಾ ಇದ್ದೀರಿ, ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ವ್ಯವಸ್ಥೆಗಳು ಕೂಡ ಹಾಗೆ ನೆಮ್ಮದಿಯುತವಾಗಿ ನಡೀತಾ ಇದೆ. ಯಾರೆಲ್ಲ ದರ್ಶನವನ್ನು ಮಾಡಬೇಕಂತಿದ್ದೀರೋ ಈ ಕ್ಷಣವೂ ಕೂಡ ತಮಗೂ ಕೂಡ ಅವಕಾಶ ಇದೆ. ತಾವು ಕೂಡ ಬನ್ನಿ, ಭಗವಂತನ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದೆ ಕೇದಾರನಾಥಿನ ಯಾತ್ರೆಯ ಬಗ್ಗೆ. ಎಲ್ಲರೂ ಕೂಡ ಸ್ವಲ್ಪ ಜೋಪಾನ. ಜನ ಜಾಸ್ತಿ ಇರುವ ಕಾರಣದಿಂದ ಆದಷ್ಟು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಅಲ್ಲಿನ ವ್ಯವಸ್ಥೆಗಳು ಏನಿದೆ, ಪರಿಸ್ಥಿತಿ ಏನಿದೆ ಅದೆಲ್ಲವನ್ನು ಕೂಡ ತಿಳ್ಕೊಂಡು ಆಮೇಲೆ ತಾವು ಯಾತ್ರೆಗೆ ಪರಿಕ್ರಮಿಸಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದೆ. ಇರಲಿ, ಏನೇ ಆದ್ರೂ ಕೂಡ ಪರಮೇಶ್ವರನ ಅನುಗ್ರಹ ಎಲ್ರಿಗೂ ಕೂಡ ಬೇಕಾಗಿದೆ, ಇಡೀ ರಾಜ್ಯಕ್ಕೆ ಬೇಕಾಗಿದೆ, ಇಡೀ ದೇಶಕ್ಕೆ ಬೇಕಾಗಿರುವ ಕಾರಣದಿಂದ ಪರಮೇಶ್ವರನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ.
ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮೋ ನಮಃ. ಕೇದಾರೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ವೀರಭದ್ರೇಶ್ವರಾಯ ನಮಃ, ಕಾಶಿ ವಿಶ್ವನಾಥಾಯ ನಮಃ, ಮಹೇಶ್ವರಾಯ ನಮಃ. ಜಾತವೇದಸೇ ಸರ್ವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸನಃಪರ್ಷದತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಜಾತವೇದಸ್ನ್ಯಾದಿ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಫಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸರ್ಗಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ ಫರಕಳಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ನಿಮ್ಮ ಮನೋಕಾಮನೆಗಳೆಲ್ಲವೂ ಸಹಿತ ಬೇಗ ಸಿದ್ಧಿಯಾಗಲಿ. ಬದ್ರಿ ಕೇದಾರ್ ದರ್ಶನಕ್ಕೆ ಹೊರಡಿರ್ತಕ್ಕಂತಹ ಯಾತ್ರಿಕರಿಗೆ ಅದೃಷ್ಟವೋ ಅದೃಷ್ಟ. ಯಾಕೆಂದರೆ ಎರಡೂ ಈಗ ಅಂದರೆ ಶಿವ ಮತ್ತು ಶಿವ ವಿಷ್ಣುವಿನ ಕ್ಷೇತ್ರ, ಶಿವಕೇಶವನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಬದ್ರಿ ಮತ್ತು ಕೇದಾರ್. ಬದ್ರಿ ಕೇದಾರ್ಗೆ ದರ್ಶನಕ್ಕೆ ಹೊರಟಿರ್ತಕ್ಕಂಥವರು, ಹೊರಡಬೇಕು ಅಂತಿರ್ತಕ್ಕಂಥವ್ರಿಗೆ ಎಚ್ಚರಿಕೆ ಇರಲಿ. ಹೊರಟಿರ್ತಕ್ಕಂಥವರು ಆರೋಗ್ಯಕರವಾದಂತಹ ದರ್ಶನವನ್ನು ಮಾಡಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡುವಂಥದ್ದಾಗಲಿ. ಯಾರೆಲ್ಲ ಯಾತ್ರೆಗೆ ಹೊರಟಿದ್ದಾರೆ ಬದ್ರಿ ಮತ್ತು ಕೇದಾರ್, ಆ ಯಾತ್ರಿಕರು ಪ್ರತಿನಿತ್ಯ ತಮ್ಮ ತಮ್ಮ ವಾಸ್ತುಗೃಹಕ್ಕೆ ಒಂದು ಫೋನ್ ಮಾಡಿ ಮಾತಾಡ್ತಾ ಇದ್ದು, ಮನೆಯಿಂದ ತಾವು ಸಹಿತ ಅವರನ್ನು ಮಾತಾಡ್ತಾ ಅವರಿಗೆ ಒಂದು ಧೈರ್ಯ ತುಂಬುವಂಥದ್ದು ಮತ್ತು ಅಲ್ಲಿ ದೇವರ ದರ್ಶನಕ್ಕೆ ಹೊರಟಾಗ ಒಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ ಮಾಡಿ ಎಂಬತಕ್ಕಂತಹ ಧ್ವನಿ ನಿಮ್ಮಿಂದ ಅವರು ಹೊರಡಲಿ. ಯಾಕೆಂದರೆ ಅದು ದೈವಭೂಮಿ, ದೇವರ ಭೂಮಿ, ದೇವರು ನಿಲ್ತಿರ್ತಕ್ಕಂಥ ಸಾನ್ನಿಧ್ಯದ ಭೂಮಿ. ಬದ್ರಿ ಕೇದಾರ್ ಜೀವನದಲ್ಲಿ ಒಮ್ಮೆ ದರ್ಶನ ಮಾಡಲೇಬೇಕು, ದರ್ಶನ ಮಾಡಬೇಕು. ಪ್ರತಿಯೊಬ್ಬರೂ ಸಹಿತ ದರ್ಶನ ಮಾಡುವ ಕಾತುರತೆಯಲ್ಲಿದ್ದಾರೆ. ಆದರೆ ಸಾಕಷ್ಟು ಜನಸಾಗರ ಪ್ರತಿ ವರ್ಷಕ್ಕಿನ್ನ ಈ ವರ್ಷ, ಯಾಕೆಂದರೆ ಮಧ್ಯದಲ್ಲಿ ಒಂದಷ್ಟು ಕೋವಿಡ್ ಬಂದಾದ್ದರಿಂದ ಆ ಕೋವಿಡ್ ಬಂತು, ಒಂದು ಸತಿ ಒಂದು ದೊಡ್ಡ ಪ್ರವಾಹವೇ ಎದುರಾಯಿತು. ಅಂತಹ ಕಾಲದಲ್ಲಿ ದರ್ಶನಕ್ಕೆ ಹೊರಡಲಿಕ್ಕೆ ಆಗಿಲ್ಲ ಅಂತಕ್ಕಂಥವರು, ಅವರ ಮನಸ್ಸಲ್ಲೊಂದು ಕೊರತೆ ಇತ್ತು, ನಾವು ದರ್ಶನ ಮಾಡಲಿಲ್ವಲ್ಲ ಅಂತ. ಅಂತಹವರು ಸಹಿತ ಈ ಸರ್ತಿ ಸಾಕಷ್ಟು ಜನ ಈಗಾಗಲೇ ಸರ್ತಿ ಸಾಲಲ್ಲಿ ನಿಂತು ದರ್ಶನಕ್ಕೆ ಹೊರಟಿದ್ದಾರೆ. ಅಲ್ಲಿ ಹೆಲಿಕಾಪ್ಟರ್ ವಿಚಾರ ಇರಲಿ ಅಥವಾ ದರ್ಶನಕ್ಕೆ ಹೊರಟದಾಗಲಿ, ಈಗಾಗಲೇ 6-7 ಕಿಲೋಮೀಟರ್ ಲೈನು ಸರ್ತಿ ಸಾಲಲ್ಲೇ ಗಾಡಿಗಳು ನಿಂತಿದೆ, ಮುಂದಕ್ಕೂ ಹೋಗ್ತಿಲ್ಲ, ಹಿಂದೂ ಬರ್ತಿಲ್ಲ. ಅಲ್ಲಿ ಗಾಡಿ ತಿರುಗಿಸ್ಲಿಕ್ಕೂ ಆಗೋದಿಲ್ಲ, ಇರೋದೇ ಒಂದು ರೋಡು. ಆ ಒಂದು ರೋಡು ಮೇಲಿಂದ ಬೆಟ್ಟ ಕುಸಿತು ಅಂದರೆ ಇನ್ನಷ್ಟು ತೊಂದರೆಗಳೇ ಆಗುತ್ತೆ, ರಸ್ತೆಗಳೆಲ್ಲವೂ ಸಹಿತ ಮುಚ್ಚಿ ಹೋಗ್ತಿರುತ್ತೆ. ಆದರೂ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಬದ್ರಿ ಮತ್ತು ಕೇದಾರ್, ಆ ಬದ್ರಿ ಮತ್ತು ಕೇದಾರಲ್ಲಿರ್ತಕ್ಕಂತಹ ಅದ್ಭುತವಾದಂತಹ ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ ಭಕ್ತರು ಆಗಲೇ ಹೊರಟಿದ್ದಾರೆ. ಈಗಾಗಲೇ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೊರಟಿರ್ತಕ್ಕಂಥವ್ರು ಒಂದಷ್ಟು ಜನ. ವ್ಯವಸ್ಥೆ ಬೇಕೇ ಬೇಕು, ವ್ಯವಸ್ಥೆ ಇಲ್ಲ ಅಂದರೆ ಹೊರಡಲಿಕ್ಕೆ ಆಗೋದಿಲ್ಲ. ಈಗ ನೋಡ್ತಾ ಇರತಕ್ಕಂತಹ ಕೇದಾರನ ಈ ಸುಂದರವಾದ ಕ್ಷಣ ಅದು ಈಗಿರ್ತಕ್ಕಂಥ ಪ್ರಸ್ತುತ ಕಾಲಮಾನ ಅಲ್ಲ. ಪ್ರಸ್ತುತ ಕಾಲಮಾನದಲ್ಲಿ ನೀವು ಒಳಗಡೆ ಕಾಲಿಡ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನಸಾಗರ ಅಲ್ಲಿ ಸೇರಿಕೊಂಡಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಆ ಸುಂದರವಾದಂತಹ ರಮಣೀಯವಾದಂತಹ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ದೈವ ಸಾನ್ನಿಧ್ಯ, ದೇವರ ಭೂಮಿಯನ್ನು, ದೇವರ ಸಾನ್ನಿಧ್ಯವನ್ನು, ಸಾಕ್ಷಾತ್ತು ಕೇದಾರೇಶ್ವರ ಭಗವಂತ ಶಿವ ನಿಂತಿರುವಂಥ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತಕ್ಕಂಥವರೇ ಸಾಕಷ್ಟು ಜನ ಇದ್ದಾರೆ. ಹಾಗಿರಬೇಕಾದ್ರೆ ಇನ್ನೂ ಹಿಮ ಸಹಿತ ಕಡಿಮೆ ಆಗಿಲ್ಲ, ಇನ್ನೂ ಹಿಮಪಾತ ಆಗ್ತಾನೇ ಇದೆ, ಮಳೆ ಬೀಳ್ತಾ ಇದೆ. ಮಳೆ ಬಿದ್ದಾಗ ಪುನಃ ಹಿಮ ಬಂದಂಗೆ ಸೇರಿದಂಗೆ ಇರುತ್ತೆ. ಆದರೆ ಅಷ್ಟೊಂದು ಮಂಜಿರ್ತಕ್ಕಂಥದ್ದಲ್ಲ. ಸ್ನೋಫಾಲ್ ಅಂತೂ ಎಲ್ಲೋ ಆಗೊಂದ್ಸತಿ ಈಗೊಂದ್ಸತಿ ಸ್ನೋಫಾಲ್ ಆಗ್ತಾಯಿದೆ. ಆ ಸ್ನೋಫಾಲ್ ಆಗುವಂತಹ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಜ. ಹಾಗಂತ ಆ ಚಳಿ ತಡಿಲಿಕ್ಕಾಗೋಲ್ವಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಇದೇ ಸೀಸನಲ್ಲೇ ತುಂಗನಾಥ್ ಯಾತ್ರೆಗೆ ಹೊರಟಿದ್ವಿ. ಆ ತುಂಗನಾಥ್ ಯಾತ್ರೆಗೆ ಹೊರಟಾಗೂ ಸಹಿತ
ಆ ತುಂಗನಾಥಲ್ಲಿರ್ತಕ್ಕಂಥ ಮಹೇಶ್ವರನ ಕಡೆಯದಾಗಿ ಆ ಸ್ವಾಮಿಯನ್ನು ದರ್ಶನ ಮಾಡಬೇಕು ಅಂತ ನಾವು ತುಂಬ ದೂರದವರೆಗೂ ಇನ್ನು ಸಾಧ್ಯವಾದಷ್ಟು ಒಂದು 90% ಅಷ್ಟು ಪರಿಕ್ರಮಿಸಿದ್ವಿ. 90% ಅಷ್ಟು ನಾವು ಪರಿಕ್ರಮಿಸಿದ್ವಿ. ಇನ್ನು ಮುಂದಕ್ಕೆ ನಮ್ಮ ಕೈಲಿ ಪ್ರಯಾಣ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿಗೆ ನಿಂತು ಅಲ್ಲೇ ಕೂತು ಹೋಮ ಹವನಾದಿಗಳನ್ನು ಮಾಡಿಕೊಂಡು ಬಂದ್ವಿ. ನೋಡಿ, ಇದು ಭೀಮಶಿಲ. ಈ ಒಂದು ಕೇದಾರಲ್ಲಿ ಆ ಕೇದಾರ ದೇವಸ್ಥಾನವನ್ನು ನೋಡಿ, ಭಗವಂತ ಅಲ್ಲಿ ನಿಂತಿದ್ದಾನೆ ಇದ್ದಾರೆ ಎಂಬತಕ್ಕಂಥದಕ್ಕೆ ಒಂದು ಬೃಹತ್ ಮಟ್ಟದ ಸಾಕ್ಷಿ ಇದು. ಇಷ್ಟು ದೊಡ್ಡದಾದಂಥ ಶಿಲೆ, ಒಂದು ಏಕವಾದಂತಹ ಒಂದು ದೊಡ್ಡ ಕಲ್ಲು, ಆ ಎಲ್ಲೋ ಇದ್ದಂಥ ಬೆಟ್ಟದ ತುದಿಯಲ್ಲಿ ಅಲ್ಲೆಲ್ಲೋ ಇದ್ದದ್ದು, ಆ ಪ್ರವಾಹದ ಭೀತಿ, ಪ್ರವಾಹ ಜೋರಾಗಿ ಉಕ್ಕಿ ಹರಿಯುವಾಗ ಆ ದೇವಸ್ಥಾನ ಅಂದರೆ ಕೇದಾರೇಶ್ವರ, ಆ ಕೇದಾರಲ್ಲಿರ್ತಕ್ಕಂತಹ ದೇವಾಲಯದ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಸರೋವರ, ಆ ಸರೋವರದ ಒಂದು ಅಣೆಕಟ್ಟು ಹೊಡೆದು ಯಾವಾಗ ನೀರು ಫೋರ್ಸಾಗಿ ದೇವಸ್ಥಾನದ ಆವರಣಕ್ಕೆ ಬಂದುಬಿಡ್ತೋ, ಆ ಬಂದಾಗ ಆ ದೇವಾಲಯವನ್ನು ರಕ್ಷಣೆ ಮಾಡಲಿಕ್ಕೆ ಈ ಭೀಮಶಿಲಾ ಎಂಬತಕ್ಕಂಥ ಒಂದು ಶಿಲೆ ಬಂದು ದೇವಸ್ಥಾನಕ್ಕೆ ಬೆನ್ನಲ್ಲಿ ನಿಂತಿದೆ. ದೇವಸ್ಥಾನದ ಬೆನ್ನಲ್ಲಿ ನಿಂತಿರ್ತಕ್ಕಂಥ ಈ ಭೀಮಶಿಲೆಯನ್ನು ದರ್ಶನ ಮಾಡೋದೇ ಒಂದು ಪುಣ್ಯ. ಯಾಕೆಂದರೆ ಅಲ್ಲಿ ಪಾಂಡವರು ಶಿವನ ಹುಡುಕೊಂಡು ಹೋದಾಗ ಶಿವ ಅಲ್ಲಿ ಕೂತಿದ್ದಾನೆ, ತಪಸ್ಸು ಮಾಡ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಹಿಂದುಗಡೆಯಿಂದ ಹೋಗಿ ದೇವರನ್ನ ಮುಟ್ಬಿಡಬೇಕು ಅಂತ ಹೇಳಿ ಆ ದೇವರ ಬೆನ್ನಿನ ಭಾಗವನ್ನು ಮುಟ್ಟಿದ್ರಂತೆ. ಆ ದೇವರ ಬೆನ್ನಿನ ಭಾಗವನ್ನು ಯಾವಾಗ ಸ್ಪರ್ಶ ಮಾಡಿದ ಮರುಕ್ಷಣವೇ ಆ ಬೆನ್ನಿನ ಭಾಗ ಮಾತ್ರ ಅಲ್ಲಿ ಶಿಲೆಯಾಗಿ ಹಾಗೆ ನಿಂತುಕೊಳ್ತು. ಅದು ಕೇದಾರಲ್ಲಿರ್ತಕ್ಕಂಥದ್ದು. ಹಾಗೆ ಇನ್ನೇನು ಅಗೋಯಿಗೋ ಅಂದರೆ ಸ್ವಲ್ಪ ದಿನ ಕಳೆದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶಿವನ ಒಂದು ಶಿವನ ಶಿರೋಭಾಗ ಇರ್ತಕ್ಕಂಥ ಸಾನ್ನಿಧ್ಯವನ್ನು ನಾವು ನಿಮಗೆ ತೋರಿಸ್ತೀವಿ. ನಾನು ಮೊನ್ನೆಯಷ್ಟೇ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿನ ದರ್ಶನ ಮಾಡಿ ಬಂದಿದ್ದೇವೆ. ದರ್ಶನ ಮಾಡಿ ಬಂದಿರುವಂಥ ಸಾನ್ನಿಧ್ಯ ಪಶುಪತಿನಾಥನ ದರ್ಶನ ಆದ ನಂತರ ಶಿವನ ಮುಖವಿರ್ತಕ್ಕಂಥ, ಶಿವನ ಶಿರೋಭಾಗ ಇರ್ತಕ್ಕಂಥ ಡೋಲೇಶ್ವರ ಎಂಬತಕ್ಕಂತಹ ಆ ಸಾನ್ನಿಧ್ಯದಲ್ಲಿ ಶಿವನ ತಲೆಯ ಭಾಗ ಅಲ್ಲಿದೆ. ಡೋಲೇಶ್ವರಿಗೆ ಹೋಗಿ ಅಲ್ಲೂ ಸಹಿತ ಎಲ್ಲವನ್ನೂ ಸಹಿತ ದರ್ಶನ ಮಾಡಿ ಹಾಗೆ ಒಂದಷ್ಟು ಚಿತ್ರೀಕರಣ ಮಾಡಿದ್ದೇವೆ. ಅದನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ತರ್ತೀವಿ ಸಹಿತ. ಯಾಕೆಂದರೆ ಶನಿವಾರ ನಾವು ಅದನ್ನು ಇದು ಮಾಡಬೇಕಂತ ಇದ್ದೀವಿ. ಓಹೋ, ಇದೇ ಶನಿವಾರ ಬರುತ್ತೆ. ಹೌದು ಗುರು, ನೇಪಾಳ. ಯಾಕೆಂದರೆ ವಾರದ ಮೊದಲನೇ ದಿವಸ ಅಲ್ವಾ, ಅದರಿಂದ ಎಷ್ಟೋ ರಹಸ್ಯಗಳು ಇನ್ನೂ ನನಗೆ ಸೋಮವಾರ ಅದರಿಂದ ಗೊತ್ತಿಲ್ಲ. ನೀವು ಮುಂಚಿತವಾಗಿ ತಿಳಿಸ್ತಾ ಇದ್ದೀರಿ. ಹಾಗೆ ಕಾಲ ಮೀರಿದ ಹಾಗೆಲ್ಲ ಹೇಳ್ತಿರ್ತೀರಲ್ಲ, ವಯಸ್ಸಾಯಿತು ಅಂತ. ವಯಸ್ಸಲ್ಲಿರೋರು ನಿಮಗೆ ಗೊತ್ತಾಗ್ಬೋದು, ನನಗೆ ಗೊತ್ತಾಗಲಿಲ್ಲ. ಆದರೆ ಡೋಲೇಶ್ವರ ಆ ಸಾನ್ನಿಧ್ಯವನ್ನು ದರ್ಶನ ಮಾಡೋದೇ ಒಂದು ಪುಣ್ಯ. ಡೋಲೇಶ್ವರದಲ್ಲಿರ್ತಕ್ಕಂಥ ಆ ಚಂದ್ರಶೇಖರ ಆ ಶಿವನ ಸಾನ್ನಿಧ್ಯ ಇದೆಯಲ್ಲ, ಆ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಆ ಚಂದ್ರನ ಇಟ್ಟಿರುವಂಥ ಆ ಸಾನ್ನಿಧ್ಯವನ್ನು ನೋಡಿದ್ರೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ, ಆನಂದವಾಗುತ್ತೆ. ಹಾಗಾಗಿ ಕೇದಾರಲ್ಲಿರ್ತಕ್ಕಂಥದ್ದು ಬೆನ್ನಿನ ಭಾಗ, ಡೋಲೇಶ್ವರದಲ್ಲಿರ್ತಕ್ಕಂಥದ್ದು ಮುಖಭಾಗ. ಆ ಭಾಗವನ್ನು ದರ್ಶನ ಮಾಡುವ ಭಾಗ್ಯ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಇದೇ ಶನಿವಾರ ಅಂತ ಈಗಾಗಲೇ ಶ್ರೀನಿವಾಸ್ ಶರ್ಮಾ ಹೇಳ್ತಾ ಇದ್ದಾರೆ. ಈ ಶನಿವಾರ ಎಲ್ಲರೂ ದರ್ಶನ ಮಾಡುವಂಥದ್ದಾಗಲಿ. ಜೊತೆಗೆ ಮಳೆಗಾಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ. ಪ್ರಾರ್ಥನೆಯನ್ನು ಸಲ್ಲಿಸಿ ಬೆಂಗಳೂರಿಗೆ ಬಂದ ನಂತರ, ಬೆಂಗಳೂರಿಗೆ ಬೆಳಗ್ಗೆ ಇಳಿದಿದ್ದೀವಿ, ಸಂಜೆಯಿಂದ ಮಳೆ ಶುರುವಾಗಿದೆ. ಅದು ನಾನು ಹೇಳಿದ್ರೆ ಅತಿಶಯೋಕ್ತಿ ಆಗುತ್ತೆ, ಅಥವಾ ನಾನು ಹೇಳಿದ್ರೆ ಏನೋ ನಾವು ಅಲ್ಲೋ ಅನುಷ್ಠಾನ ಪ್ರಾರ್ಥನೆ ಮಾಡಿದ್ರಿಂದ ಮಳೆ ಆಗ್ತಿದೇನೋ ಅಂತಕ್ಕಂಥದ್ರ ಒಂದಷ್ಟು ಜನದ ಮಾತಿರ್ಬೋದು. ಆದರೆ ಸತ್ಯಾಸತ್ಯತೆ ಏನು ಎಂಬತಕ್ಕಂಥದ್ದನ್ನು ಪ್ರತಿಯೊಂದು ಸಹಿತ ನಾವು ಹೋಗಿ ಬಂದ ಯಾತ್ರೆಗೆ ಹೋಗಿ ಬಂದಿರತಕ್ಕಂಥ ಏರ್ ಟಿಕೆಟ್ ಇದೆ, ಅಲ್ಲಿ ನಾವು ಮಾತಾಡಿರ್ತಕ್ಕಂಥದ್ದಿದೆ, ಎಲ್ಲವೂ ದಿನಾಂಕಗಳ ಸಮೇತ ರೆಕಾರ್ಡ್ ಇದೆ, ಗೊತ್ತಾಗತ್ತೆ. ಆದರೂ ಸ್ವಾಮಿಯ ಸಾನ್ನಿಧ್ಯ ಆ ಪಶುಪತಿ ನಾಯಕ ಪ್ರತಿಯೊಂದು ಪಶುಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ಜೀವರಾಶಿಗಳಿಗೆ ಅನ್ನ ನೀರನ್ನು ಕೊಡ್ತಕ್ಕಂಥ ಶಿವ, ಅಲ್ಲಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಶೀಘ್ರವಾಗಿ ಮಳೆಯಾಗುತ್ತೆ ಎಂಬತಕ್ಕಂಥ ಚಿಂತನೆಯಿಂದಲೇ ನಾವು ಅಲ್ಲಿಗೆ ಹೊರಟದ್ದು. ಅದಕ್ಕಾಗಿ ಇಷ್ಟೆಲ್ಲ ಆನಂದದಿಂದ ನಿಮ್ಮ ಮುಂದೆ ಈ ವಿಚಾರವನ್ನು ಬಿಚ್ಚಿಟ್ಟಿದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ದಿನದ ವಿಶೇಷತೆ ಜೊತೆಗೆ ಗ್ಯಾಸ್ಟ್ರೋ ಜೀವನ್ ಶನಿವಾರ ಭಾನುವಾರ ಯಥೇಚ್ಛವಾದಂಥ ರೀತಿ ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿರುತ್ತೆ. ಶನಿವಾರ ಭಾನುವಾರ ಬಂದರೆ ಯಾವುದಕ್ಕೂ ಲಿಮಿಟ್ ಇಲ್ವಲ್ಲ. ಮನಸ್ಸಿನ ಸ್ಥಿತಿ, ನಿಮ್ಮ ಆಹಾರ ಪದ್ಧತಿ ಎಲ್ಲವೂ ಸಹಿತ ಆಹಾರದಲ್ಲಿ ಇಷ್ಟ ಪ್ರಕಾರ ಆಗೋಗಿರುತ್ತೆ. ಆದರೆ ವಾರದ ಮೊದಲನೇ ದಿವಸ ಸೋಮವಾರ ಆಫೀಸ್ಗೆ ಹೊರಡಬೇಕು, ಕೆಲಸ ಕಾರ್ಯಗಳಿಗೆ ಹೊರಡಬೇಕು, ಆದರೆ ಆರೋಗ್ಯ ಸರಿ ಇರಬೇಕು. ಅದಕ್ಕಾಗಿ ಗ್ಯಾಸ್ಟ್ರೋ ಜೀವನ್ ಆರೋಗ್ಯವನ್ನು ವೃದ್ಧಿಸಿ ಮನಸ್ಸಿಗೆ ಮತ್ತು ಮನಸ್ಸಿನ ಒಂದು ಮನಸ್ಥಿತಿಗೆ ಮೃದುವನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ಹೊಟ್ಟೆ ಚೆನ್ನಾಗಿದ್ದರೆ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ, ಹೊಟ್ಟೆ ಚೆನ್ನಾಗಿದ್ದರೆ ನಿಮ್ಮ ಕೆಲಸ ಕಾರ್ಯ ಚೆನ್ನಾಗಿರುತ್ತೆ. ಅದಕ್ಕಾಗಿ ಗ್ಯಾಸ್ಟ್ರೋ ಜೀವನನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನು ಬೆಳಿಗ್ಗೆ 1 ಸ್ಪೂನು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ
ಇದಕ್ಕೆ ನೀರು ಸಹಿತ ಮಿಶ್ರಿತ ಮಾಡಬೇಕಾದ್ದಿಲ್ಲ. ನೀರು ಮಿಶ್ರಿತ ಮಾಡಿಕೊಂಡು ತಗೋಬೇಕು ಇಲ್ಲ, ಕಹಿ ಇಲ್ಲ, ಸಿಹಿಯಾದಂಥ ಪದಾರ್ಥ, ಆರೋಗ್ಯ ವೃದ್ಧಿಸ್ತಕ್ಕಂಥ ಪದಾರ್ಥ, ಗ್ಯಾಸ್ಟ್ರೋಜೀವನ್ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಕೈಲೂ ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈ ದಿನದ ಪಂಚಾಂಗ ಜೊತೆಗೆ ರಾಶಿಫಲಕ್ಕಾಗಿ ಕಾಯುವಂತಹ ಅಭಿಮಾನಿ ದೇವರುಗಳಿಗೆ ಇನ್ನು ತಡ ಮಾಡೋದು ಬೇಡ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 20/5/2024 ಸೋಮವಾರ, ದ್ವಾದಶಿ ಚಿತ್ತಾ ನಕ್ಷತ್ರ, ಸೋಮಪ್ರದೋಷ. ಇವತ್ತು ಸೋಮಪ್ರದೋಷವಾದ್ದರಿಂದ ಸಾಂಬ ಸದಾಶಿವನ ವಿಶೇಷವಾಗಿರತಕ್ಕಂಥ ಆರಾಧನೆ. ಪ್ರದೋಷ ಕಾಲದಲ್ಲಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಇವತ್ತಿಗೂ ಸಹಿತ ಸಾಕಷ್ಟು ಜನ ಶಿವಭಕ್ತರಿದ್ದಾರೆ. ಶಿವಭಕ್ತರು ಹೇಳುವ ಮಾತು ಒಂದೇ, ಸರ್ವಂ ಶಿವಮಯಂ. ಶಿವನ ಆರಾಧನೆ ಮಾಡಿದ್ರೆ ಎಂಥದ್ದಾದರೂ ಸರಿ ಶೀಘ್ರವಾಗಿ ಸಿದ್ಧಿಸ್ಕೊಳ್ಬೋದು. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಹೊರಟ್ರೆ ಸಾಕಷ್ಟು ಮಠ ಮಂದಿರಗಳಿದೆ. ಆ ಮಠ ಮಂದಿರಗಳಲ್ಲಿ ಶಿವನ ಆರಾಧನೆಯೇ ಪ್ರಮುಖವಾಗಿರ್ತಕ್ಕಂಥದ್ದೇ. ಪ್ರತಿಯೊಬ್ಬರ ಹಣೆಯಲ್ಲೂ ವಿಭೂತಿಯನ್ನು ಧಾರಣೆ ಮಾಡಿಕೊಂಡು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರವಾಗಿ ಪಠನೆ ಮಾಡ್ತಾ ತಮ್ಮ ಆರೋಗ್ಯಕರವಾದಂತಹ ಜೀವನವನ್ನು ಸಾಕಷ್ಟು ಜನ ನಡೆಸ್ತಾರೆ. ಅಂತಹ ಶಿವ ದರ್ಶನವನ್ನು, ಶಿವನ ಸಾನ್ನಿಧ್ಯವನ್ನು, ವಿಶೇಷವಾಗಿ ಶಿವ ಪ್ರಾರ್ಥನೆಯನ್ನು ಮಾಡಿ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲದ ಕಡೆ ಎಲ್ಲರೂ ಗಮನ ಹರಿಸೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚಾರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಎಲ್ಲರೂ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳುಂಟಾಗುವಂತಹದ್ದು ಇದ್ದೇ ಇರುತ್ತೆ. ಆದರೆ ಅದರ ಮಧ್ಯದಲ್ಲೇ ಒಂದಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆ ಎಲ್ಲರಿಗೂ ಬೇಕಾಗಿರುತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡುವಂತಹ ಒಳ್ಳೆ ಯೋಗ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗಬೇಕು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದಕ್ಕಾಗಿ ವಾರದ ಮೊದಲನೇ ದಿವಸ ಸೋಮವಾರ ಮನೆಯಿಂದ ಆಚೆ ಹೊರಡುವಾಗ ಒಂದೆರಡು ಬಿಲ್ವಪತ್ರೆ ಅಥವಾ ಒಂದಿಷ್ಟು ಭಸ್ಮ ಅಥವಾ ಒಂದಿಷ್ಟು ಗಂಧ ಇಂತಹದ್ದನ್ನು ಶಿವ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡಿ ಆ ಗಂಧವನ್ನೋ ಭಸ್ಮವನ್ನೋ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ, ಒಂದಷ್ಟು ಇರುವೆಗಳಿಗೆ ಒಂದಷ್ಟು ಸಕ್ಕರೆನೋ ಬೆಲ್ಲನೋ ಒಂದಷ್ಟು ಆಹಾರವನ್ನು ಉಣಬಡಿಸಿದ್ದೆ ಆದರೆ ಖಂಡಿತ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲವನ್ನು ಸಹಿತ ಸರಿಯಾದ ಆಲೋಚನೆ ಮಾಡೋಕ್ಕಾಗದಂಥ ಪರಿಸ್ಥಿತಿಯಲ್ಲೂ ತಾವಿದ್ದೀರಿ. ಆದರೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದಿದೆ. ಇವತ್ತು ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲೇ ಒಂದು ಬದಲಾವಣೆ ತಂದುಕೊಳ್ಬಹುದು. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಮೌನ ಜಾಸ್ತಿ. ಯಾಕೆಂದರೆ ಇವತ್ತು ಹೆಚ್ಚು ಮಾತಿಲ್ಲ, ಕೆಲಸದ ಕಡೆ ಹೆಚ್ಚು ಗಮನ ಇದೆ. ದೂರಭಾರ ಪ್ರಯಾಣ ಮಾಡಬೇಕು, ಆ ಪ್ರಯಾಣದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥದ್ದಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಭೂಮಿ ಬಗ್ಗೆ ಚಿಂತನೆ ಮಾಡ್ತೀರಿ. ಭೂಮಿ ಬಗ್ಗೆ ಚಿಂತನೆ ಮಾಡ್ತಾ ಭೂಮಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದ್ರಲ್ಲಾಗಲಿ ಅಥವಾ ರೈತ ಬಂದವರೇ ಆಗಿದ್ದರೆ ಆ ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆ ಬಗ್ಗೆ ಇನ್ನಷ್ಟು ಚಿಂತನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಗೋಗ್ರಾಸವನ್ನು ಹಸು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಇದು ವೃಷಭ ರಾಶಿಯವರು ನಡೆಸುವಂಥ ಯೋಚನೆ. ವೃಷಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಭಯಪಡಬೇಕಾದ್ದಿಲ್ಲ. ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ. ಆದರೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು ಅಥವಾ ಗ್ರಾಮ ದೇವತೆಯನ್ನು ತಾವು ತಪ್ಪದೀರ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ವೃಷಭರಾಶಿಯವರು ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಮಾತೃಶ್ರೀಯ ಪಾದವನ್ನು ಅಂದರೆ ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಟಿದ್ದೆ ಆದರೆ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿನಗಳ ನಂತರ ಇವತ್ತು ಸಿಗುವಂತಹ ಒಂದು ಅದೃಷ್ಟ ಫಲ ಭಾಳಷ್ಟು ದಿನಗಳ ನಂತರ ಸಿಕ್ಕಂಥದ್ದಿದೆ.
ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ವ್ಯಾಪಾರದ ಕಡೆ ಮತ್ತಷ್ಟು ಗಮನ ಕೊಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಮಾಡ್ತಿರ್ತಕ್ಕಂಥ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ಒಂದು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ತಾವಿರ್ತೀರಿ. ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಮತ್ತಷ್ಟು ಅದೃಷ್ಟದ ಫಲ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಉದ್ಯೋಗಕ್ಕೆ ಹೊರಡುವ ಮಾರ್ಗದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಬೇವಿನ ವೃಕ್ಷ ಕಂಡ್ರೆ ಆ ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ನಿಂತು ಅಲ್ಲೊಂದು ಪ್ರಾರ್ಥನೆ ಮಾಡಿಕೊಂಡು ಒಂದು ಶಕ್ತಿ ದೇವತೆಯ ಉಪಾಸನೆ ಮಾಡಿ ಬೇವಿನ ವೃಕ್ಷದ ಬುಡದಲ್ಲಿರ್ತಕ್ಕಂಥ ಮೃತ್ತಿಗೆ ಮಣ್ಣಿನ ಪ್ರಸಾದವನ್ನು ಸ್ವಲ್ಪ ಹಣೆಗಚ್ಕೊಂಡು ಯಾರಾದರೂ ಬಡಬಗ್ಗರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕೆಲಸಕ್ಕೆ ಹೊರಟ್ರೆ ಅಥವಾ ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಅದೃಷ್ಟದ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಕರ್ಕಾಟಕ ರಾಶಿಯಿಂದ ರಾಶಿಫಲ ತಿಳಿಸೋಣ. ಹಾಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ ಇನ್ನೇನಾಗೋ ಈಗೋ ಅಂದರೆ ವರ್ಷ ಪೂರೈಸ್ಕೊಳ್ಳುವಂಥದ್ದಾಗೋಗ್ಬಿಡುತ್ತೆ. ನೋಡ್ತಾ ಇದ್ದ ಹಾಗೆ ಕಣ್ಣ ಮುಂದೆ ಸಾಲಿಗ್ರಾಮ ಕ್ಷೇತ್ರ ಆಗೋದು ನಮಗೆ ಗೊತ್ತಿಲ್ಲ, ಸಾಲಿಗ್ರಾಮ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಕುಲದೇವರಾದಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಮಹದಾಸೆ ಸುಮಾರು ವರ್ಷಗಳ ಕನಸು. ನಾನು ಈ ಮಾಧ್ಯಮಕ್ಕೆ ಬಂದಾಗಲಿಂದಲೂ ನನ್ನದೊಂದು ಕನಸು ಶ್ರೀನಿವಾಸನ ಆಲಯ ಮಾಡಬೇಕು ಅಂತ. ಆದರೆ ಶ್ರೀನಿವಾಸನಿಗೆ ಸ್ಥಳವನ್ನು ಕೊಟ್ಟಂತಹ ವರಾಹದೇವರೇ ಮೊದಲು ಬಂದು ಕೂತ್ಕೊಳ್ತಾರೆ ಅಂತ ನನ್ನ ಕನಸಲ್ಲೂ ಊಹೆ ಇಲ್ಲ, ನನಗದು ಗೊತ್ತೂ ಇಲ್ಲ. ಆದರೆ ಸಾಲಿಗ್ರಾಮ ಕ್ಷೇತ್ರ ಬಂದಾಯಿತು. ಸ್ವಾಮಿ ದರ್ಶನಕ್ಕೆ ಅಲ್ಲಿ ಸನ್ನಿಧನಾಗಿ ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸಿದ್ದಾರೆ. ಇದೇ ಶ್ರಾವಣ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆಯಿತು. ಇನ್ನೇನಾಗೋ ಈಗ ಅಂದರೆ ಅದು ಹತ್ತಿರ ಬರ್ತಿದೆ. ದಿನ ಕಳಿತಕ್ಕಂಥದ್ದು ಗೊತ್ತಿಲ್ಲ. ಮೊದಲು ಶನಿವಾರ ಭಾನುವಾರ ಬಂತು ಅಂದರೆ ಶುಕ್ರವಾರ ಕಾರ್ಯಕ್ರಮ ಮುಗಿಸಿ ಎಲ್ಲಾದರೂ ಯಾತ್ರೆ ಹೊರಟು ಎಲ್ಲಾದರೂ ದೂರ ಬಾರ ಪ್ರಯಾಣ ಬೆಳೆಸಿ ರಾಜ್ಯದಾದ್ಯಂತ ಪ್ರಯಾಣವನ್ನು ಬೆಳೆಸ್ತಾ ಇದ್ವಿ. ಈಗ ಪ್ರತಿ ಶನಿವಾರ ಭಾನುವಾರ ಬಂತು ಅಂದರೆ ಒಂದು ಜಾತ್ರೆ ಥರ ಪ್ರತಿ ಶನಿವಾರ ಭಾನುವಾರನೂ ಸಹಿತ ಅಷ್ಟೇ ಜನಸಂಖ್ಯೆಯಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ದರ್ಶನಕ್ಕೆ ಬಂದು ಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇರೋದನ್ನು ನಾವು ನೋಡ್ತಾನೇ ಬಂದಿದ್ದೀವಿ. ಇದೆಲ್ಲವನ್ನು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆಗಿಂದಾಗಲೇ ನಡೀತಕ್ಕಂಥ ಕೈಂಕರ್ಯಗಳನ್ನು, ಪೂಜಾ ಕೈಂಕರ್ಯಗಳನ್ನು ಖಾಲಿ ಇದ್ದಂಥ ಸ್ಥಳದಿಂದ ಹಿಡಿದು ದೇವಾಲಯ, ಸುಂದರವಾದಂಥ ದೇವಾಲಯ ಆಗುವವರೆಗೂ ಎಲ್ಲವನ್ನೂ ತಾವು ಕಣ್ತುಂಬ ನೋಡಿದ್ದೀರಿ. ಅಂತಹ ಒಂದು ವಿಶೇಷವಾದಂತಹ ಆಲಯಕ್ಕೆ, ಲಕ್ಷ್ಮೀ ಬೋರಹ ಸ್ವಾಮಿಯ ಆಲಯಕ್ಕೆ ಇದೇ ಬರ್ತಕ್ಕಂತಹ ಆಗಸ್ಟಲ್ಲಿ, ಅಂದರೆ ಇನ್ನೇನೊಂದು 2 ತಿಂಗಳಿದೆ, ಲಕ್ಷ್ಮೀ ಬೋರಹ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಸಬೇಕು ಅಂತ. ಅಂದರೆ ಆ ಪ್ರಾರಂಭ 11 ದಿವಸ ಸಾಲಿಗ್ರಾಮನ ಇಟ್ಟು ಏನು ಆರಾಧನೆ ಮಾಡಿದೀವೋ ಅದೇ ಪ್ರಕಾರ 11 ದಿವಸದ ಕಾಲನೇ ವಿಶೇಷವಾಗಿ ಆರಾಧನೆ ನಡೆಸಬೇಕು. ಪ್ರತಿನಿತ್ಯ ಒಂದೊಂದು ಸೇವೆ ಆಗಬೇಕು, ಪ್ರತಿನಿತ್ಯ ಒಂದೊಂದು ಹೋಮ ಹವನಾದಿಗಳನ್ನು ನಡೆಸಿ ಬರ್ತಕ್ಕಂಥ ಭಕ್ತರಿಗೆ ನಿತ್ಯ ಅನ್ನದಾಸೋಹ ಆಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೇನೆ. ಇದಕ್ಕಾಗಿ ತಮ್ಮೆಲ್ಲರಿಗೂ ಸಹಿತ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಇನ್ನೂ ಸಮಯ, ದಿನಾಂಕ ಇದು ಯಾವುದೂ ನಿಗದಿಯಾಗಿಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಚಾರವನ್ನು. ಅತಿ ಶೀಘ್ರದಲ್ಲೇ ಅದಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನು ಬಹಳ ಸ್ಪಷ್ಟೀಕರಿಸಿ, ಅಂದರೆ ಯಾವ ಮುಹೂರ್ತ ಯಾವತ್ತು ಪ್ರಾರಂಭ ಆಗುತ್ತೆ, ಯಾವತ್ತು ಪ್ರಧಾನವಾದ ಕಾರ್ಯಕ್ರಮ ಇರುತ್ತೆ, ನಾಗರ ಪಂಚಮಿ ಎಂದು ಏನು ವಿಶೇಷತೆ ಇರುತ್ತೆ, ಇದೆಲ್ಲವನ್ನು ಸಹಿತ ನಿಮ್ಮ ಮುಂದೆ ತರುವಂತಹವರಿದ್ದೀವಿ. ಆದರೆ ನೋಡ್ತಾ ಇದ್ದಾಗೆ ವರ್ಷ ಆಗಮನ ಆಗ್ತಾ ಇದೆಯಲ್ಲ, ಒಂದು ವರ್ಷ ಉರುಳಿದ್ದೇ ಗೊತ್ತಾಗಲಿಲ್ವಲ್ಲ, ದಿನ ಕಳೆದಿದ್ದೇ ಗೊತ್ತಾಗಲಿಲ್ವಲ್ಲ. ದಿನ ಬೆಳಗಾದರೆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳಿದ್ದ ಹಾಗಿರುತ್ತೆ. ವಾರದುದ್ದಕ್ಕೂ ನೇರ ಪ್ರಸಾರ ನಿಮ್ಮ ಮುಂದೆ ನಾವಿರ್ತೀವಿ. ಶನಿವಾರ ಭಾನುವಾರ ಬಂತು ಅದರಲ್ಲಿ ಜಾತ್ರೆ ಇದ್ದಾಗೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೆಯುತ್ತೆ. ಆದರೆ ಇಲ್ಲಿವರೆಗೂ ಅಂದು ಹಚ್ಚಿರುವಂಥ ಒಲೆ ಇಂದಿಗೂ ಆರದೆ ನಿತ್ಯ ನಿರಂತರವಾಗಿ ಅನ್ನದಾಸೋಹ ನಡೆಯುವಂತಹ ಒಂದು ಕ್ಷೇತ್ರ ಆಯ್ತಲ್ಲ, ಯಾರೂ ಯಾರಿಂದಲೂ ಮಾಡಲಿಕ್ಕಾಗೋದಿಲ್ಲ, ಯಾರು ಮಾಡಬೇಕು ಅಂದ್ಕೊಂಡ್ರೂ ಸಾಧ್ಯವಿಲ್ಲ. ಅದು ಸರ್ವವೂ ಸಹಿತ ಆ ಭಗವಂತನ ಆಜ್ಞೆಯಿಂದಲೇ ನಡೀತಕ್ಕಂಥದ್ದು. ಆದರೆ ದೈವಂ ಮಾನಸ ರೂಪೇಣ, ಭಗವಂತ ಒಬ್ಬೊಬ್ಬರಲ್ಲಿ ಆಯಾ ಕಾಲದಲ್ಲಿ ಬಂದು ಏನೆಲ್ಲ ನಡೆಸಬೇಕು, ಏನು ಧರ್ಮ ಕಾರ್ಯ ನಡಿಬೇಕು, ಏನಾಗಬೇಕು ಅಂತ ಆತ ಬರೆದಿಟ್ಟಿರ್ತಾನೆ, ಅದೇ ನಡೀತಕ್ಕಂಥದ್ದು. ಬರೋ ಭಕ್ತರು ಹೇಳ್ಬೋದು, ನಾನೊಂದಿಷ್ಟು ಅಕ್ಕಿ ಕೊಟ್ಟೆ, ನಾನೊಂದಿಷ್ಟು ಎಣ್ಣೆ ಕೊಟ್ಟೆ, ನಾನೊಂದಿಷ್ಟು ಸಿಮೆಂಟ್ ಕೊಟ್ಟೆ, ಮರಳು ಕೊಟ್ಟೆ, ಅಥವಾ ಒಂದಿಷ್ಟು ಶೀಟ್ ವ್ಯವಸ್ಥೆ ಮಾಡಿದೆ, ನಾನದಿಂದೇನೋ ಮಾಡಿದೆ. ನೀವು ಮಾಡಿದ್ದೀರಿ ನಿಜ, ನೀವು ಮಾಡಲಿಕ್ಕೂ ಸಹಿತ ನಿಮಗೆ ಮನಸ್ಸು ಕೊಟ್ಟಿದ್ದು ಭಗವಂತನೇ. ಎಲ್ಲವೂ ಸಹಿತ ಭಗವತ್ ಸಂಕಲ್ಪ, ಭಗವಂತನ ಅಧೀನದಲ್ಲಿದೆ. ನಾನು ಎಂಬತಕ್ಕಂಥದ್ದು ಇಲ್ಲಿ ಏನೂ ಇಲ್ಲ.
ಆದರೆ ಭಗವಂತ ನಮಗೇನು ಕೊಟ್ಟಿದ್ದಾನೆ, ಕೊಟ್ಟಿರ್ತಕ್ಕಂಥದ್ದನ್ನು ಇಂತಹ ಧರ್ಮ ಕಾರ್ಯಗಳಿಗೆ ವಿನಿಯೋಗ ಮಾಡಿಕೊಂಡು ಇನ್ನಷ್ಟು ಒಂದು ಸನ್ಮಾರ್ಗದಲ್ಲಿ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಅಂತಹದರಲ್ಲಿ ಇನ್ನೊಂದು 2 ತಿಂಗಳಿಗೆ ವರ್ಷದ ಸಂಪೂರ್ಣವಾದಂಥ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ಬರ್ತಾ ಇದೆ. ಅದಕ್ಕಾಗಿ ಪೂರ್ವಭಾವಿಯಾಗಿ ಇವತ್ತು ವಿಚಾರ ನಿಮ್ಮ ಮುಟ್ಟಿಸಿದ್ದೀರಿ. ಬನ್ನಿ, ಭಾಗವಹಿಸಿ. ನಿಮ್ಮ ತನು, ಮನ, ಧನ ಎಲ್ಲವೂ ಸಹಿತ ಭಗವಂತನಿಗೆ ಒಂದಿಷ್ಟು ಅರ್ಪಣೆ ಮಾಡಿ ಇನ್ನಷ್ಟು ಅದ್ಧೂರಿಯುತವಾದಂಥದ್ದು. ಈ ವರ್ಷದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಬರೋ ವರ್ಷ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಆದರೆ ವರ್ಷ ಪೂರೈಸುವಾಗ ಆ ಒಂದು ವಿಶೇಷವಾದಂಥ 11 ದಿನದ ಕಾರ್ಯಕ್ರಮ ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ಚೆನ್ನ, ಅದನ್ನು ಏನೆಲ್ಲ ಅಭಿವೃದ್ಧಿಪಡಿಸೋಣ, ಅದನ್ನು ಇನ್ನೆಷ್ಟು ಏನು ಮಾಡ್ಬೋದು, ವೈಭವೀಕರಿಸುವ ರೀತಿ ಹೇಗಿರುತ್ತೆ, ಅದು ನಿಮ್ಮ ಸಲಹೆನೂ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ತಾವು ಸಹಿತ ತಮಗನಿಸಿದ್ದನ್ನು, ತಮ್ಮ ಅನಿಸಿಕೆಗಳನ್ನು ನಮಗೆ ಕಾಗದದ ಮುಖಾಂತರನೋ, ಫೋನ್ ಮುಖಾಂತರನೋ, ವಾಟ್ಸಪ್ ಮುಖಾಂತರನೋ ಹೇಳ್ಬೋದು. ಮೃತ್ತಿಗೆ ಪ್ರಸಾದ ಬೇಕಾದವರಿಗೆ ವಾಟ್ಸಪ್ ನಂಬರ್ ಅಂತ ಏನು ಕೊಟ್ಟಿದ್ದೇವೋ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಈ ಥರ ಒಂದು ಮಾಡೋಣ, ಇದು ಹೀಗೆ ಮಾಡೋದ್ರಿಂದ ಇದು ಅನುಕೂಲ ಆಗುತ್ತೆ, ಮತ್ತು ಸಾಧ್ಯವಾದಷ್ಟು ಜನಪರವಾಗಿರಬೇಕು. ಒಬ್ಬ ಬಡವನಿಗೆ ಅನುಕೂಲವಾಗಿರಬೇಕು. ಯಾರೇ ಒಬ್ಬ ಸಂಕಷ್ಟದಲ್ಲಿ ಬರ್ತಕ್ಕಂಥವನಿಗೂ ಅನುಕೂಲ ಆಗಬೇಕು. ಯಾರೇ ಒಬ್ಬರು ಬಂದರೂ ಸಹಿತ ಅವರಿಗೆ ದೇವರ ಸಾನ್ನಿಧ್ಯದಲ್ಲಿ ನಿಂತು ದರ್ಶನಕ್ಕೆ ದಾರಿ ಆಗಬೇಕು. ಯಾಕೆಂದರೆ ಮಹರ್ಷಿ ಮಂದಿರದಲ್ಲಿ ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ, ಬಡವ ಬಲ್ಲಿಗ ಎಂಬತಕ್ಕಂಥದ್ದಿಲ್ಲ. ಯಾರೊಬ್ಬರು ಬಂದರೂ ಸರಿಸಮ ಪ್ರಮಾಣವೇ, ಯಾರೊಬ್ಬರು ಬಂದರೂ ಮಹಾಮಂಗಳಾರತಿ ಆದ ನಂತರವೇ ಅನ್ನಪ್ರಸಾದ. ಅನ್ನಪ್ರಸಾದದಲ್ಲಿ ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ಎಲ್ಲರೂ ಸಾಮೂಹಿಕವಾಗಿ ಹೋಗಬೇಕು. ತಟ್ಟೆಗೆ ಅನ್ನ ಎಷ್ಟು ಬೇಕೋ ಅಷ್ಟು ತಟ್ಟೆಗೆ ಅನ್ನ ಹಾಕ್ಸ್ಕೊಳ್ಬೇಕು, ಊಟ ಮಾಡಬೇಕು, ತಾವೇ ತಟ್ಟೆ ತೊಳೆದಿಡಬೇಕು. ಇದೇ ಪದ್ಧತಿ ಅವತ್ತಿನಿಂದ ಬಂದಿದೆ, ಇನ್ನು ಮುಂದಕ್ಕೂ ಇದೇ ನಡೆಯುತ್ತೆ. ಹಾಗೆ ಇದರಲ್ಲಿ ಇನ್ನೇನಾದ್ರು ಬದಲಾವಣೆಗಳು ತಂದು ಇನ್ನೇನಾದ್ರು ಅಭಿವೃದ್ಧಿ ಮಾಡ್ಬೋದಾದರೆ ನಿಮ್ಮ ಚಿಂತನೆ, ನಿಮ್ಮ ಒಂದು ಸಲಹೆ ನಾವು ಸ್ವಾಗತಿಸ್ತೀವಿ. ಆ ಚಿಂತನೆ, ಆ ಒಂದು ಆಲೋಚನೆಯನ್ನು ಸ್ವಾಗತಿಸ್ತೀವಿ. ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದರೂ ಒಳ್ಳೆಯ ಯೋಗ ಫಲ ಇರೋದರಿಂದ ತಾವು ಅನ್ಯತಾ ಏನೂ ಆಲೋಚನೆ ಮಾಡಿದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಬೆಳಗ್ಗೆ ಪ್ರಾರಂಭಿಕ ಹಂತದಲ್ಲಿ ಮನೆಯಿಂದ ಆಚೆ ಹೊರಡುವಾಗ ಪಶ್ಚಿಮಾಭಿಮುಖವಾಗಿ ನಿಂತು ಮೊದಲು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ, ಪಶ್ಚಿಮಾಭಿಮುಖವಾಗಿ ನಿಂತು ಶಿವನ ಆರಾಧನೆ ಮಾಡಿದ ನಂತರ ಉತ್ತರಕ್ಕೆ ಮುಖ ಮಾಡಿ ನಿಂತು ನಿಮ್ಮ ಇಷ್ಟಾರ್ಥಗಳನ್ನು ಅಥವಾ ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಒಮ್ಮೆ ಮೆಲುಕು ಹಾಕ್ತಾ ನಂತರ ಪೂರ್ವಕ್ಕೆ ಪ್ರಯಾಣ ಮಾಡಬೇಕು. ಪಶ್ಚಿಮ ಪ್ರಾರ್ಥನೆ, ಉತ್ತರ ನಿಮ್ಮ ಆಲೋಚನೆ, ಪೂರ್ವ ನಿಮ್ಮ ಪ್ರಯಾಣ ಬೆಳೆಸುವಂತಹದ್ದಾಗುತ್ತೆ. ಹೀಗೆ ಕರ್ಕಾಟಕ ರಾಶಿಯವರು ನಡೆಸಿದ್ದೇ ಆದರೆ ನಿಜಕ್ಕೂ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಕರ್ಕಾಟಕ ರಾಶಿಯವರಿಗೆ ತುಂಬ ದಿನಗಳಿಂದ ಒಂದು ಮನಸ್ಸಲ್ಲಿ ಒಂದು ಬಯಕೆ ಇದೆ, ಒಂದು ಆಸೆ ಇದೆ. ನಾನು ಏನು ಅಂದುಕೊಂಡಿದ್ದೀನೋ ಆ ಕೆಲಸ ಇವತ್ತಿಗೂ ಪೂರ್ತಿ ಆಗ್ತಿಲ್ಲ, ಎಲ್ಲವೂ ಅರ್ಧಂಬರ್ಧಾಗಿ ಹೋಗ್ಬಿಡುತ್ತೆ, ಶ್ರಮಪಟ್ಟರೂ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಚಿಂತನೆ ನಿಮ್ಮನ್ನು ಬಾಧಿಸ್ತಾ ಇದೆ. ಆದರೆ ಇವತ್ತು ನೀವು ಏನು ಕ್ರಮವಾಗಿ ನೀವು ಸಂಕಲ್ಪ ಮಾಡ್ತೀರಲ್ಲ, ಆ ಸಂಕಲ್ಪನ ಪರಿಪಕ್ವತೆಯಿಂದ ಸಿದ್ಧಿಪಡಿಸ್ಕೊಂಡ್ಬಿಡ್ತೀರಿ. ಅಂತಹ ಅದೃಷ್ಟದ ದಿನ ಸದ್ಯದಲ್ಲೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗಬೇಕು. ಆ ಕಾರ್ಯಸಿದ್ಧಿ ಆಗಬೇಕಾದ್ರೆ ನಾವು ಏನು ಶ್ರಮಿಸಬೇಕು, ಶ್ರಮಕ್ಕೆ ತಕ್ಕ ಪ್ರತಿಫಲ ಏನು ಅನ್ನೋದನ್ನು ಚಿಂತನೆ ಮಾಡ್ತಾ ಇದ್ದೀರಿ. ಹಾಗೆ ಸಿಂಹರಾಶಿಯವರಿಗೆ ಇವತ್ತು ಬೆಳಗಿನಿಂದಲೂ ಒಂದು ಸಂತೋಷ, ಸಂಭ್ರಮ ಇದೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ಯಾರು ವ್ಯವಹಾರಗಳನ್ನು ಮಾಡ್ತಿದ್ದೀರಿ, ಭೂಮಿಗೆ ಸಂಬಂಧಪಡ್ತಕ್ಕಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬೋದು, ಅಥವಾ ಭೂಮಿಯನ್ನು ಅಭಿವೃದ್ಧಿಪಡಿಸೋರಾಗಿರ್ಬೋದು, ಅಥವಾ ಒಂದಷ್ಟು ಜಾಗವನ್ನು ಸೈಡ್ಸ್ ಮಾಡಿ ಹಂಚೋರೋ ಅಥವಾ ಮಾರೋರಾಗಿರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಭೂಮಿಯಲ್ಲಿ ಬೆಳೆ ಬೆಳೆದು ಅದರಿಂದ 4 ಕಾಸು ಸಂಪಾದನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥ ರೈತ ಬಾಂಧವರಾಗಿರ್ಬೋದು, ನಿಮ್ಮೆಲ್ಲರಿಗೂ ಸಹಿತ ಒಳಿತಾಗುವಂಥ ಅದೃಷ್ಟದ ದಿನ. ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಡಿ. ಹತ್ತಿರದಲ್ಲಿ ಯಾವುದೋ ಒಂದು ಶಿವಾಲಯಕ್ಕೆ ಹೋಗಿ ಶಿವ ದರ್ಶನವನ್ನು ಮಾಡಿಕೊಂಡು ಹಣೆಗೆ ಒಂದಿಷ್ಟು ಭಸ್ಮವನ್ನು ಹಚ್ಕೊಂಡಿದ್ದೆ ಆದರೆ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ಮಾತಾಡುವಂಥ ಮಾತಾಗಲಿ, ಮಾಡುವಂಥ ಕೆಲಸ ಆಗಲಿ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಆಗಲಿ, ವ್ಯಾಪಾರ ವ್ಯವಹಾರ ಆಗಲಿ, ಹಣಕಾಸನ್ನು ಹೂಡಿಕೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಯಾವುದಾದ್ರು ಕಾಗದ ಪತ್ರಿಕೆ ಸಹಿ ಹಾಕಿದ್ರೆ ಏನಾಗುತ್ತೋ ಎಂಬತಕ್ಕಂಥದ್ರ ಅಂಜಿಕೆ ಆಗಲಿ, ಯಾವುದೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅಂದುಕೊಂಡಷ್ಟು ಲಾಭವನ್ನೇ ಸಂಪಾದನೆ ಮಾಡ್ತೀರಿ. ಇವತ್ತು ಅದೃಷ್ಟದ ಮನೆ ಬಾಗಿಲು ತೆಗೆದ ಹಾಗಿದೆ ಕನ್ಯಾರಾಶಿಯವರಿಗೆ. ಕನ್ಯಾರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ
ಸಾಧ್ಯವಾದಷ್ಟು ಇವತ್ತಿನ ದಿವಸ ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಗೋಧಿಯನ್ನು ಪ್ರತ್ಯೇಕವಾಗಿ ಅಂದರೆ ಎರಡು ಮಿಶ್ರಿತ ಮಾಡಿದಿರ ಅಕ್ಕಿಯನ್ನು ಒಂದು ಸತಿ, ಗೋಧಿಯನ್ನು ಒಂದು ಸತಿ ಎರಡೂ ಸಹಿತ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ, ತುಳಸಿಯ ಒಂದು ಧರಣೆ ತೀರ್ಥವನ್ನು ತುಳಸಿಯ ಎಲೆ ಮೇಲೆ ಒಂದು ಸ್ಪೂನ್ ನೀರು ಹಾಕ್ಕೊಳ್ಳಿ. ಆ ನೀರು ನಿಮ್ಮ ಕೈ ಬೀಳೋ ಥರ ಇರಲಿ. ಆ ನೀರನ್ನು ತೀರ್ಥವಾಗಿ ತೆಗೆದುಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಂತರ ಹೊರಡಿ. ಇನ್ನಷ್ಟು ಅದ್ಭುತವಾದಂತಹ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ ನಾವು ಬಸವಪಟ್ಟಣದಿಂದ ಕರೆ ಮಾಡ್ತಿದ್ದೀವಿ. ಬಸವ ಕಲ್ಯಾಣದಿಂದ. ಅಮ್ಮ, ತಮ್ಮ ಹೆಸರು? ಮಂಜುಳಾ ಅಂತ ಗುರುಜಿ. ಮಂಜುಳಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಮ್ಮ. ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಹುಡುಕ್ತಾನೆ ಇದ್ದಾರೆ ಗುರುಜಿ, ಸಿಗಂಗಿಲ್ಲ, ಕಟ್ ಆಗ್ತಾ ಇದೆ. ಏನು ಓದಿದ್ಯಾ ಮಗು? ಸೆಕೆಂಡ್ PUC ಓದಿದ್ದೀನಿ ಗುರುಜಿ. ಓಕೆಮ್ಮ, ಸೆಕೆಂಡ್ PUC ಓದಿದ್ಯಾ? ಹಾಂ. ಮದುವೆ ಪ್ರಯತ್ನ ಯಾವಾಗಿಂದ ಮಾಡ್ತಿದ್ದಾರೆ? 3 ವರ್ಷದಿಂದ ಮಾಡ್ತಿದ್ದೆ. 3 ವರ್ಷದಿಂದ ಮಾಡ್ತಿದ್ದಾರಾ? ಹ್ಞೂ. ಮದುವೆಗೆ ಹೆಣ್ಣೇ ಸಿಗ್ತಿಲ್ಲ ಅಂತ ಹೇಳುವಂತಹ ಧ್ವನಿ 100ಕ್ಕೆ 80%, 90% ಅಷ್ಟಿದೆ. ಆದರೆ ಗಂಡೇ ಸಿಗ್ತಿಲ್ಲ ಅಂತಕ್ಕಂಥದ್ರ ಧ್ವನಿ ಎಲ್ಲೋ ಅಲ್ಪ ಸ್ವಲ್ಪ ಮಾತ್ರ ಇರುತ್ತೆ. ಒಂದು, ನಮಗೆ ಪ್ರಯತ್ನ ಸರಿಯಾದ ರೀತಿ ಇಲ್ದಿರೇ ಇರಬಹುದು. ಎರಡನೇದು, ನಾವಿರುವ ಜಾಗ ಅಥವಾ ನಮ್ಮ ಪರಿಸರದಲ್ಲೇ ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಾಗ ಆ ಪರಿಸರದಲ್ಲಿ ನಿನಗೆ ಯೋಗ್ಯವಾಗಿರ್ತಕ್ಕಂಥ ಗಂಡು ಸಿಗದಿರೇ ಇರ್ಬೋದು. ಆದರೆ ಒಂದು ಹೆಣ್ಣಿಗೆ ಗಂಡು ಸಿಗೋದು ಕಷ್ಟ ಇಲ್ಲ ಅಂತಕ್ಕಂಥ ಮಾತು ಇವತ್ತೆಲ್ಲ ಕಡೆ ಇದೆ. ಅದರಿಂದ ನಿನ್ನ ಸ್ವರತರಂಗ ಪ್ರಕಾರನೂ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಈಗ ಗುರುಬಲ ಇರೋದ್ರಿಂದ ಈಗ ಪ್ರಯತ್ನ ಪಟ್ಟರೆ ಬಹಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಅದರ ಮಧ್ಯದಲ್ಲಿ ಒಂದು ಸಣ್ಣ ಅನುಷ್ಠಾನವನ್ನು ಮಾಡಮ್ಮ ನೀನು. 4 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ ಮಂಗಳವಾರದ ದಿವಸ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಅಶ್ವತ್ಥ ವೃಕ್ಷಕ್ಕೆ 11 ನಮಸ್ಕಾರ ಮಾಡಿ ಅಶ್ವತ್ಥ ಕಟ್ಟೆ ಹತ್ರ 2 ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬಾ. ಅದಾದಮೇಲೆ ಮನೆಗೆ ಬಂದು ಬೆಳಿಗ್ಗೆ ಅಥವಾ ಸಂಜೆ ಯಾರಾದರೂ ಒಂದು 4 ಜನ ಮುತ್ತೈದೆಯರಿಗೆ ನಿನ್ನ ಕೈಯಿಂದ ಒಂದಿಷ್ಟು ಅರಿಶಿನ ಕುಂಕುಮ ಕೊಡು. ಅದಾದಮೇಲೆ ಒಂಚೂರು ಬೆಲ್ಲದ ನೀರು ಮಾಡ್ಕೊ. ಒಂದು ಲೋಟದಲ್ಲಿ ಒಂದು ಚಿಟಿಕೆ ಬೆಲ್ಲ ಹಾಕು. ಆ ಬೆಲ್ಲದ ನೀರು ಮಾಡಿಬಿಟ್ಟು ನಿನ್ನ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲು. ಇಷ್ಟೇ ಕೆಲಸ ನೀನು ಮಾಡು. 4 ಮಂಗಳವಾರ ಮಾಡು. ಅದಾದ ನಂತರ ಹಿಂದೆಲೇ ನಿನ್ನ ಮದುವೆ ಪ್ರಯತ್ನ ನಡೀಲಿ. ಆದಷ್ಟು ಬೇಗ ಒಂದು ಒಳ್ಳೆ ಕಡೆ ಸಂಬಂಧ ಸೆಟ್ ಆಗುತ್ತೆ. ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ತುಲಾ ರಾಶಿಯಲ್ಲಿರ್ತಕ್ಕಂಥವರು ವಾರದ ಪ್ರಾರಂಭ ಇವತ್ತು ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದಲೂ ಒಂದು ದೊಡ್ಡದಾದಂಥ ಜವಾಬ್ದಾರಿ ತಲೆ ಮೇಲಿದೆಯೇನೋ ಆ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಹೇಗೆ ನಿಭಾಯಿಸಬೇಕು, ಯಾವ ಪ್ರಕಾರ ಅದನ್ನು ಸಾಲ್ವ್ ಮಾಡಬೇಕು, ಸಮಸ್ಯೆ ಬಂದಾಗ ಅದರಿಂದ ಹೊರಗಡೆ ಬರುವಂಥದ್ದು ಹೇಗೆ, ಅಥವಾ ನನ್ನಿಂದ ಏನಾದ್ರು 4 ಜನಕ್ಕೆ ಅನುಕೂಲ ಮಾಡ್ಬೋದಾ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ಇವತ್ತು ನಿಮ್ಮನ್ನು ತಲೆ ತುಂಬಿಕೊಳ್ಳುತ್ತೆ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಮುಖ್ಯ ಅಲ್ಲ. ನಮಗಿರ್ತಕ್ಕಂತಹ ಜವಾಬ್ದಾರಿಯುತವಾದಂಥ ಕೆಲಸದಲ್ಲಿ ಆ ಕೆಲಸ ಕಾರ್ಯದಲ್ಲಿ 4 ಜನಕ್ಕೆ ಏನು ಮಾಡ್ಬೋದು ಎಂಬತಕ್ಕಂಥ ಚಿಂತನೆ ಭಾಳಷ್ಟು ಆಲೋಚನೆ ಮಾಡುವಂಥ ರೀತಿಯಲ್ಲಿರುತ್ತೆ. ಇದು ಕೆಲವೊಬ್ಬರಿಗೆ ಕೆಲವೊಂದು ಕಾಲಗಳಲ್ಲಿ ಎದುರಾಗುತ್ತೆ. ಅಲ್ಲಿ ಅದು ಗ್ರಹಗತಿಗಳ ನಿಯಮವೇ ಹೌದು, ಬಿಟ್ಟರೆ ಇನ್ನು ಬೇರೆ ಯಾವ ಆಲೋಚನೆ ಅಲ್ಲ. ಹಾಗಾಗಿ ಇವತ್ತು ತುಲಾರಾಶಿಯವರಿಗೆ ನಿಮ್ಮ ಗ್ರಹಗತಿಗಳ ಪ್ರಕಾರ, ಗ್ರಹ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಚೆನ್ನಾಗಿದೆ. ತಮ್ಮ ಆಲೋಚನೆ ಚೆನ್ನಾಗಿರುತ್ತೆ, ವ್ಯಾಪಾರ ವ್ಯವಹಾರ ಚೆನ್ನಾಗಿರುತ್ತೆ. ಮಾಡುವಂಥ ಕೆಲಸ ಏನು ಆಲೋಚನೆ ಮಾಡಿದ್ರೂ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ಬೋದು, ಬಿಟ್ಟರೆ ಆ ಕೆಲಸ ಪರಿಪೂರ್ತಿ ಆಗುತ್ತೆ. ಅಂತಹ ಅದೃಷ್ಟ ಫಲ ಇವತ್ತು ತುಲಾರಾಶಿಯವರಿಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಅದೃಷ್ಟದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದು ವಿಳೆದೆಲೆ ಮೇಲೆ ಒಂದು ನಕ್ಷತ್ರವನ್ನು ಬರಿಬೇಕು. ತುಲಾರಾಶಿಯವರು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದು ವಿಳೆದೆಲೆ ಮೇಲೆ ಒಂದು ನಕ್ಷತ್ರವನ್ನು ಬರೆದು ಅದರ ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದಿದ್ದೇ ಆದರೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಸಹಿತ ತಾವು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಕಾಲ ಆಗಲಿ, ವ್ಯಾಪಾರ ವ್ಯವಹಾರ ಆಗಲಿ, ವೃತ್ತಿಯ ಅಭಿವೃದ್ಧಿ ಆಗಲಿ, ಮಾಡುವಂಥ ಕೈಂಕರ್ಯ ಕೆಲಸಗಳಿಗೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಾಗಲಿ ಖಂಡಿತ ನಿಮ್ಮ ಕಣ್ಣಿನ ಇದೆ. ಅಂದರೆ ತಾವು ಏನು ಚಿಂತನೆ ಮಾಡ್ತಿರೋ, ಏನನ್ನು ಮಾಡಬೇಕು ಅಂದ್ಕೊಳ್ತಿರೋ ಅದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಇದ್ದಾಗ ಮಾತ್ರವೇ ಇದೆಲ್ಲವೂ ಕಾರ್ಯಸಿದ್ಧಿ ಆಗುವಂಥದ್ದು. ಅದ್ರ ಜೊತೆಗೆ ಇವತ್ತಿನ ದಿವಸ ನಿಮ್ಮ ಗುರುಗಳನ್ನು, ನಿಮ್ಮ ಮನೆ ದೇವರನ್ನು ತಾವು ಪ್ರಾರ್ಥನೆ ಮಾಡಿ. ಗುರು ಹಿರಿಯರ ಕೃಪಾಶೀರ್ವಾದದಿಂದ ಮಾತ್ರ ನಾವು ಅಂದುಕೊಂಡಷ್ಟು ಕಾರ್ಯಗಳು ಸಿದ್ಧಿಯಾಗುವಂಥದ್ದು ಇರುತ್ತೆ. ಹಾಗೆ ಇವತ್ತು ನಿಮ್ಮ ಚಿಂತನೆ, ಏನು ಚಿಂತನೆ ಮಾಡ್ತಿರೋ, ಯಾವುದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಹೇಳ್ತಿರೋ ಅದು ಸಹಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಪ್ರಾರಂಭದಲ್ಲಿ ಮಾತ್ರ ಒಂದಷ್ಟು ಅಡಚಣೆಗಳು ಉಂಟಾಗುವಂಥ ರೀತಿಯಲ್ಲಿರುತ್ತೆ. ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಾ ಇರುತ್ತೆ. ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಸಾಧ್ಯವಾದರೆ ಒಂದೆರಡು ವಿಳೆದೆಲೆ ಅಡಿಕೆ, ಅದ್ರ ಜೊತೆಗೆ ಒಂದಿಷ್ಟು ಕೇಸರಿನೋ, ಬೆಣ್ಣೆನೋ, ಒಂದಿಷ್ಟು ಕಡಲೆಕಾಯೋ ಅಥವಾ ಒಂದಿಷ್ಟು ಬೆಲ್ಲನೋ ಇದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಅಥವಾ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ವಾನರ ಸೈನ್ಯಕ್ಕೆ ನಿಮ್ಮ ಕೈಯಿಂದ, ಅಂದರೆ ಕೋತಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿದ್ರೆ ಮತ್ತಷ್ಟು ಅದೃಷ್ಟವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟರೂ ಅದೃಷ್ಟ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣವನ್ನು ಭಾಳ ಜಾಗೃತೆಯಿಂದ ಮಾಡಬೇಕು. ದೂರಭಾರ ಹೊರಡುವಂಥದ್ದು, ಉದ್ಯೋಗಕ್ಕಾಗಿ ಹೊರಡತಕ್ಕಂಥದ್ದು, ವ್ಯಾಪಾರವನ್ನು ನಡೆಸ್ತಕ್ಕಂಥದ್ದು, ಶಾಲೆಗೆ ಹೊರಡುವಂಥ ಮಕ್ಕಳಾಗಿದ್ದರೂ ಸಹಿತ ಇವತ್ತು ಶಾಲಾ ಬಸ್ಸುಗಳಾಗಲಿ ಅಥವಾ ಮಕ್ಕಳನ್ನು ಗಾಡಿಗಳಲ್ಲಿ ಕರ್ಕೊಂಡು ಹೋಗುವಾಗ ಸ್ವಲ್ಪ ಜೋಪಾನ. ಯಾಕೆಂದರೆ ಸಣ್ಣ ಪುಟ್ಟ ಪೆಟ್ಟಾಗೋದು, ಯಾರೋ ಏನೋ ಮಾತಾಡೋದು, ಮನಸ್ಸು ನೋವುಂಟು ಮಾಡ್ಕೊಳ್ಳೋದು, ಕೆಲಸಕ್ಕೆ ಬಾರದಂಥ ಆಲೋಚನೆಗಳು ಮಾಡ್ತಕ್ಕಂಥದ್ದು, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯ ತಗೊಳ್ಳದಿರತಕ್ಕಂಥದ್ದು, ಅದರಿಂದ ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಧನುರಾಶಿಯವ್ರದ್ದು ಆಗ್ಬೋದು. ಧನುರಾಶಿಯಲ್ಲಿರ್ತಕ್ಕಂಥವರು ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 6:20 ತನಕ ಇದೆ. ಆ 3 ರಿಂದ 6:20 ಮಧ್ಯದಲ್ಲಿ ನೀವು ತೆಗೆದುಕೊಳ್ಳುವ ನಿಲುವು, ತೀರ್ಮಾನ ಭಾಳ ಅರ್ಥಗರ್ಭಿತವಾದ್ದಾಗಿ ಹೆಚ್ಚಿನ ಫಲವನ್ನು ಆ ಕ್ಷಣದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ ಗುರುಜಿ. ಗುರುಜಿ ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ನಮಸ್ತೆ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. 4 ವರ್ಷಗಳ ಹಿಂದ್ಗಡೆ ನಾ ಮಾತಾಡಿದೆ. ಎಲ್ಲ ಚೆನ್ನಾಗಿದ್ರಿ. ಮತ್ತೆ ಎಲ್ಲ ಒಂದು ಪದ ಹತ್ತಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಮಾತಾಡಿದ್ರಿ. ಕೊಡಮ್ಮ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಸ್ವಲ್ಪ ಸಮಸ್ಯೆ ಇದೆ ಗುರುಜಿ. ಏನ್ ಮಾಡ್ತು, ಏನ್ ಕೈದಾಗ ಆಗವಲ್ಲ. ಏನ್ ಮಾಡ್ತು ನಿಮ್ ಮುಂದೆ ಓಡ್ತದ. ಏನು ಕೆಲಸ ಮಾಡ್ತೀರಿ ತಾವು? ನಾನು ಪೈಲೆ ಬಿಸ್ನೆಸ್ ಮಾಡ್ತೀನಿ ಗುರುಗಳೇ. ಎಲ್ಲ ಲಾಸ್ ಆಗೈತೆ ಎಲ್ಲ ಬಿಸ್ನೆಸ್. ಆಮೇಲೆ ಈಗ ಎಲ್ಲರ ನೌಕರಿ ಮಾಡತ್ತೀನಿ. ಈಗ ವ್ಯವಸಾಯ ಮಾಡ್ತಾ ಇದ್ದೀರಾ? ಇಲ್ಲ, ಇಲ್ಲಿ ಅಂಗಡಿದಾಗ ನೌಕರಿ ಮಾಡ್ತೀನಿ. ಅಂಗಡಿಯಲ್ಲಿ ನೌಕರಿ ಮಾಡ್ತೀರಿ. ಮೊದಲು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಪೈಲೆ ಬಿಸ್ನೆಸ್ ಇತ್ತು ಸ್ವಾಮಿ, ಅಕ್ಕಿ ಬಿಸ್ನೆಸ್ ಇತ್ತು. ಸ್ವಲ್ಪ ಎಲ್ಲ ಹಾಳಾಗಿದೆ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ನಮ್ಮ ಮನೆ ದೇವರ ಹೆಸರು ಕೇತಕಿ ಸಂಗಮೇಶ್ವರ. ಒಂದು ಕೆಲಸ ಮಾಡಿ, ಇವತ್ತೇ ಸೋಮವಾರ, ಇವತ್ತು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಹೋಗಿ ಒಂದಿಷ್ಟು ಬಿಲ್ವ ಪತ್ರೆನೋ ಬಸವನೋ ಕೊಟ್ಟು ನಮಸ್ಕಾರ ಮಾಡಿ. ಇವತ್ತು ಸಂಜೆ 4 ರಿಂದ 6 ಗಂಟೆಗೆ, 4 ರಿಂದ 6 ಈ ಸಮಯದಲ್ಲಿ ಯಾರಿಗಾದ್ರೂ ಒಂಚೂರು ಹಾಲು ಹಣ್ಣು ಏನಾದ್ರು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಇವತ್ತು ಇಷ್ಟು ಮಾಡಿಬಿಟ್ಟು ಇನ್ನು ಮುಂದೆ ಬರ್ತಕ್ಕಂಥ ಹುಣ್ಣಿಮೆ, ಗುರುವಾರದ ಹುಣ್ಣಿಮೆ, ಗುರುವಾರ ಹುಣ್ಣಿಮೆ ಎಂದು ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಒಂದು ಹಿಡಿ ಧಾನ್ಯಗಳನ್ನು ತಗೊಂಡೋಗಿ ಆ ವೃಕ್ಷದ ಹತ್ರ ಹಾಕಿ 11 ಪ್ರದಕ್ಷಿಣೆ ಮಾಡಿ. ಅದೇ ದಿವಸ ಮಧ್ಯಾಹ್ನ ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ಇಬ್ಬರಿಗೆ ಊಟ ಕೊಡಿಸಿ. ಗುರುವಾರ ಸಂಜೆ ಹುಣ್ಣಿಮೆ ದಿವಸ ಮನೆಯಲ್ಲಿ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂಚೂರು ಹಾಲು ಹಣ್ಣು ಕೊಡಿ. ಇಷ್ಟು ಕೆಲಸ ನೀವು ಗುರುವಾರದೊಳಗೆ ಮಾಡಿದ್ದೆ ಆದರೆ ಶುಕ್ರವಾರ ಬೆಳಗ್ಗೆ ನಿಮ್ಮದೊಂದು ಹೊಸ ಜೀವನ ಪ್ರಾರಂಭ ಆಗುತ್ತೆ. ನಿಮ್ಮ ಬದುಕಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಮಕರ ರಾಶಿಯವರು ತಾವೇನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ.
ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಖ ಸ್ವಲ್ಪ ಸಪ್ಪು ಮಾಡಿಬಿಡ್ತೀವಿ. ಅಂದರೆ ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸು ಕಾಣದಂಥ ರೀತಿಯಲ್ಲಿ ಇರ್ಬೋದು. ಜೊತೆಗೆ ನೀವು ಅಂದುಕೊಂಡಿದ್ದ ಎಲ್ಲ ಕೆಲಸಗಳಲ್ಲೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತ ಅಂದುಕೊಂಡ್ರು ಅಲ್ಲಿ ಆಗದಿರ ಮತ್ತಷ್ಟು ಸಮಸ್ಯೆಗಳಿಗೀಡಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಇವತ್ತಿನ ದಿವಸ ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಬಿಲ್ವಾರ್ಚನೆನೋ ಅಥವಾ ತುಂಬೆ ಹೂವು ಅಥವಾ ಶ್ವೇತವರ್ಣದ ಪುಷ್ಪಗಳು ಅಥವಾ ಒಂದಿಷ್ಟು ಭಸ್ಮನೋ ಇದನ್ನು ಶಿವ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ, ಹೀಗೆ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ ಅಥವಾ ಯಾವುದೇ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರಾದರೂ ಪರಿಪಕ್ವತೆಯಿಂದ ಹೀಗೇ ನಡೆಸಬೇಕು, ಹೀಗೇ ಇರಬೇಕು ಅಂತ ಚಿಂತನೆ ಮಾಡ್ತೀರಿ. ಅದು ಬರೀ ಆಲೋಚನೆ ಆಗಿದೆಯೇ ವಿನಃ ಕಾರ್ಯಗತಿಗೆ ತರಲಿಕ್ಕೆ ಆಗ್ತಾ ಇಲ್ಲ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದರೆ ಹೀಗೆ ಆಗುತ್ತೆ. ಆದರೆ ಈ ಸಮಯದಲ್ಲಿ ನೀವು ಆಲೋಚನೆ ಮಾಡಬೇಕಾದ್ದು ಒಂದು ಹನುಮ ಪ್ರಾರ್ಥನೆ ಅಥವಾ ಶನೇಶ್ವರನ ಪ್ರಾರ್ಥನೆ. ಇದೆರಡಕ್ಕೂ ಮೀರಿರ್ತಕ್ಕಂಥದ್ದು ಶಿವಾರಾಧನೆ. ಒಂದು ಶಿವಂ ಅಂದರೆ ಸರ್ವಂ ಶಿವಮಯಂ ಅಂತಿದ್ದಾಗ ಶಿವನ ಪ್ರಾರ್ಥನೆ ಮಾಡಿ ಒಂದು ವಿಶೇಷವಾದಂಥ ಶಿವಲಿಂಗವನ್ನು ದರ್ಶನ ಮಾಡುವಂಥದ್ದು. ಅದರಲ್ಲೂ ಸೋಮ ಪ್ರದೋಷವಾದ್ದರಿಂದ ಇವತ್ತು ಪ್ರದೋಷ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಶಿವನ ಆರಾಧನೆ ಮಾಡ್ತಾ ಸ್ವಾಮಿಗೊಂದು ವಿಶೇಷವಾದ ಪೂಜಾ ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಇನ್ನೇನಾದ್ರು ಒಂದು ಅಭಿವೃದ್ಧಿಯನ್ನು ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾದರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾದೇವಿಯ ಆರಾಧನೆ ನಡೆಸೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಒಂದಷ್ಟು ತೊಂದರೆಯೂ ಇದೆ, ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಯಾರು ಏನೇ ವ್ಯವಹಾರ ಮಾಡಿದ್ರೂ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಹಾಗಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಯಾವುದೇ ಲೇವಾದೇವಿ, ಬ್ಯಾಂಕು ಮತ್ತು ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಕೆಲವಷ್ಟು ಅಗ್ರಿಮೆಂಟ್ ಮಾಡ್ತಕ್ಕಂಥದ್ದು ಮತ್ತು ಕೆಲವು ಲೇವಾದೇವಿಗಳ ಬಗ್ಗೆ ನಿಮ್ಮ ಚಿಂತನೆ ನಡೆಸ್ತಕ್ಕಂಥದ್ದು, ಏನೇ ಮಾಡಬೇಕಾದರೂ ಅನುಭವಸ್ಥರ ಮಾತಿರಬೇಕು, ಅನುಭವಸ್ಥರು ಜೊತೆಲಿರಬೇಕು, ಮನೇಲಿರ್ತಕ್ಕಂಥ ಹಿರಿಯರೊಬ್ಬರ ಜೊತೆಲಿಟ್ಕೊಂಡೇ ವ್ಯವಹಾರ ಮಾಡಬೇಕು. ಇಲ್ಲ ಅಂದರೆ ಆ ವ್ಯವಹಾರಗಳು ಪರಿಪೂರ್ತಿ ಆಗದಿರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಭಾಳ ಜೋಪಾನ. ನೀವು ಧರಿಸುವಂಥ ವಸ್ತ್ರದಿಂದ ಹಿಡಿದು ನೀವು ಮಾಡುವ ಕೆಲಸಗಳವರೆಗೂ ಮತ್ತು ಮಧ್ಯಾಹ್ನಿಕ ಪ್ರಸಾದ ಊಟ ಮಾಡುವವರೆಗೂ ಒಂದಲ್ಲ ಒಂಥರ ಸಮಸ್ಯೆಗಳಾಗಿಯೇ ಕಾಣ್ತಿರ್ತೇವೆ ವಿನಃ ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಅಂದುಕೊಂಡಷ್ಟು ಲಾಭ ಅಲ್ಲ. ಆದರೆ ಭಗವಂತನ ನಂಬಿದ್ರೆ ಆತನ ಕೃಪಾಶೀರ್ವಾದದಿಂದ ಕುಂಭರಾಶಿಯವರು ಈ ಕ್ಷಣಕ್ಕೂ ಸ್ವಲ್ಪ ಒಳಿತನ ಕಾಣಬಹುದು. ಅದಕ್ಕಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ, ಶನೇಶ್ವರ ಮಂತ್ರವನ್ನು ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಹೀಗೆ ಶನೇಶ್ವರ ಮಂತ್ರವನ್ನಾಗಲಿ ಅಥವಾ ಹನುಮನ ಮಂತ್ರವನ್ನಾಗಲಿ ತಾವು ತಪ್ಪದಿರ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯೋಗಾಯೋಗಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರುತ್ತೆ. ಕೋಪದಿಂದ ಏನನ್ನೂ ಸಂಪಾದನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕೋಪ ಮಾಡಿಕೊಂಡು ಬರೀ ನಿಮಗೆ ಲಾಸ್ ಆಗ್ತಿರುತ್ತೆ ವಿನಃ, ನಿಮ್ಮನ್ನು ನೋಡಿಕೊಂಡು ನಿಮ್ಮ ಪರಿಸರ ಹಾಳಾಗುತ್ತೆ ವಿನಃ ಯಾರಿಗೂ ಒಳಿತಾಗ್ತಕ್ಕಂಥದ್ದಲ್ಲ. ಅದೇ ಹಸನ್ಮುಖಿಯಾಗಿ ನಗನಗ್ತಾ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಒಂದಿರಲಿನಪ್ಪ ಅಂತ ಹೇಳಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಳ್ಳೆಯ ಸನ್ಮಾರ್ಗದತ್ತಿದ್ದರೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಹಾಗೆ ಯಾವುದೇ ಕೆಲಸ ಕಾರ್ಯಕ್ಕೆ ಹೊರಟರು ತಾವು ಏನು ಕೆಲಸ ಮಾಡ್ತಿರೋ ಅದರ ಕಡೆ ಮತ್ತಷ್ಟು ಗಮನ ಹರಿಸಿ. ಹಾಗೆ ವ್ಯಾಪಾರಗಳು ಏನಾದ್ರು ಮಾಡಬೇಕು ಅಂತ ಮುಂದಾದರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲೇ ಚಿಂತನೆ ಮಾಡಿ. ಯಾವುದಾದ್ರು ಒಂದು ಜವಾಬ್ದಾರಿ ಒಂದು ಕೆಲಸ ಕೈಗೆತ್ಕೊಂಡ್ರೆ ಅದು ಪೂರ್ತಿ ಆಗೋ ತನಕ ಅದನ್ನು ಬಿಟ್ಟು ಇನ್ನೊಂದು ಕೆಲಸ ಮುಟ್ಟಬೇಡಿ. ಯಾವುದೇ ಆದರೂ ಸಹಿತ ಒಂದು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ಬಾಧಿಸ್ಬೋದು. ಸ್ವಲ್ಪ ನೊವೆ ಆಗುವಂಥದ್ದು ಅಥವಾ ಏನೋ ಅಲರ್ಜಿ ಆಗುವಂಥದ್ದು ಅಥವಾ ಯಾವುದೋ ಒಂದು ರೀತಿ ಸುಸ್ತಾಗುವಂಥದ್ದು ಇದು ಆಗ್ಬೋದು. ಆದರೆ ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಆಹಾರವನ್ನು ತೆಗೆದುಕೊಳ್ಳಿ. ಆಹಾರ ಪದ್ಧತಿಯಲ್ಲಿ ಸಾಧ್ಯವಾದಷ್ಟು ತುಂಬ ಹೆಚ್ಚು ಸಿಹಿ ತಿನ್ನೋದಕ್ಕಿಂತ ಸ್ವಲ್ಪ ಸ್ವೀಟ್ನ ಕಡಿಮೆ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ. ಅದಕ್ಕಾಗಿ ಪೂರ್ವಭಾವಿ ಚಿಂತನೆ ಇರಲಿ. ಇನ್ನು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮೊಳಗಿರುವಂಥ ದುಃಖದ ಕ್ಷಣಗಳನ್ನು ದೂರ ಮಾಡಿಕೊಡಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ ಗುರುಜಿ. ನಮಸ್ತೆ. ನಮಸ್ತೆ. ಹಾ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಳಗಾವಿಯಿಂದ. ಬೆಳಗಾವಿಯಿಂದ. ಅಮ್ಮ, ತಮ್ಮ ಹೆಸರು?
ರೋಹಿಣಿ ಅಂತ. ರೋಹಿಣಿ ಅಂತ ಹೇಳಿ ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ, ಶಿರಸಾಷ್ಟಾಂಗ ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ರೋಹಿಣಿ ಅಂತ ಗುರುಜಿ. ಹ್ಞೂ ಸಮಸ್ಯೆ ಅಂತ ಅಂದ್ರೆ 1-2 ಇಲ್ಲ, ಸಮಸ್ಯೆ ಜೀವನದಲ್ಲಿ ಸಮಸ್ಯೆಗಳು ಗೂಡಾಗ್ಬಿಟ್ಟಿದೆ ಗುರುಜಿ. ಹ್ಞೂ ಸಮಸ್ಯೆ ಏನೇ ಇದ್ದರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತಲ್ಲಮ್ಮ. ಆ ಪರಿಹಾರಕ್ಕಾಗಿ ಆಲೋಚನೆ ಮಾಡಬೇಕಷ್ಟೇ. ಸ್ವಲ್ಪ ಮಟ್ಟಿಗೆ ನಾವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಮತ್ತು ಯಾವುದೂ ಶಾಶ್ವತ ಅಲ್ವಲ್ಲ, ಬಂದದ್ದು ಏನೇ ಆದರೂ ಮಂಜಿನಗಡ್ಡೆ ಥರ ಕರಗಲೇಬೇಕು. ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕಲ್ಲ. ಆ ರಾತ್ರಿ ಆದಮೇಲೆ ಪುನಃ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ. ಹಾಗಾಗಿ ಕಷ್ಟನೇ ಜಾಸ್ತಿ ಅಂತ ಯಾಕೆ ಮನಸ್ಸಿಗೆ ಅಂದ್ಕೊಳ್ತೀರಿ? ಅದು ಸಹಿತ ಬೇಗ ಕಡಿಮೆ ಆಗುತ್ತೆ. ಏನು ಮಾಡ್ತಿದ್ದೀರಿ, ಏನು ಓದಿದ್ದೀರಿ, ಏನು ಉದ್ಯೋಗ ಮಾಡ್ತಾಯಿದ್ದೀರಿ? ನಾವು ಉದ್ಯೋಗ ಏನಿಲ್ಲ ಗುರುಜಿ, ನಂದು BSc B.Ed ಆಗಿದೆ. ಮದುವೆ ಆಗಿ 2 ವರ್ಷ ಆಯ್ತು. ಆರೋಗ್ಯನೇ ಸರಿ ಇರ್ತಾ ಇಲ್ಲ ಗುರುಜಿ. ಹೊಟ್ಟೆ ಮೊದಲು ನಿಮ್ಮಲ್ಲಿ ಒಂದು ನಿರಾಸಕ್ತಿ ಇರ್ತಕ್ಕಂಥದ್ದು, ಆಯಾಸ ಆಗ್ತಕ್ಕಂಥದ್ದು, ಅಥವಾ ನನಗೇನೋ ಆಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ಬಂದು ಕೂತಿರೋದನ್ನು ಫಸ್ಟು ತೆಗಿಬೇಕು. ಫಸ್ಟು ಬೆಳಗ್ಗೆ ಎದ್ದು ನೀವು ಲವಲವಿಕೆಯಿಂದ ಓಡಾಡೋದನ್ನು ಕಲ್ತ್ಕೊಳ್ಬೇಕು. ಸ್ವಲ್ಪ ಮನಸ್ಸನ್ನು ಆದಷ್ಟು ಫ್ರೀ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ನಿಮಗೆ ಭಾಳಷ್ಟು ಹೃದಯಕ್ಕೆ ಭಾರವಾದಂಥ ಕೆಲವು ವಿಚಾರಗಳು ಹೃದಯದಲ್ಲಿ ಇಟ್ಕೊಂಡಿದ್ದೀರಿ. ಇದು ನಿಮ್ಮನ್ನು ನೋವು ಕೊಡ್ತಾ ಇದೆ. ಫಸ್ಟು ಅದನ್ನು ತೆಗಿಬೇಕಮ್ಮ. ನಾನೊಂದು ಮಾತು ಹೇಳ, ಬೆಳಿಗ್ಗೆ ಸೂರ್ಯೋದಯ ನೋಡಿದ ತಕ್ಷಣ, ಬೆಳಿಗ್ಗೆ ಸೂರ್ಯ ನೋಡಿದ ತಕ್ಷಣ ನಮ್ಮಲ್ಲೊಂದು ಹುರುಪು ಇರಬೇಕು, ಹುಮ್ಮಸ್ಸಿರಬೇಕು. ನಮಗೆ ನೆನ್ನೆದನ್ನು ನಾವು ಜ್ಞಾಪಿಸ್ಕೊಳ್ಳೋದು ಬೇಕಿಲ್ಲ. ನೆನ್ನೆ ಏನಾಗಿತ್ತು, ಅಥವಾ ಹಿಂದಿನ ದಿನಗಳಲ್ಲಿ ಏನಾಗಿತ್ತು, ಅಥವಾ ನನ್ನ ಜೀವನದಲ್ಲಿ ಏನೋ ಆಗೋಯ್ತು, ಇದನ್ನು ಬಿಟ್ಬಿಡಬೇಕು. ಬೆಳಗ್ಗೆ ಸೂರ್ಯ ನೋಡಿದ ತಕ್ಷಣ ಸೂರ್ಯ ಹೇಗೆ ಪ್ರಕಾಶಮಾನವಾಗಿ ಈ ಜೀವರಾಶಿಗಳಲ್ಲಿ ಹೇಗೆ ಶಕ್ತಿ ತುಂಬ್ತಾನೋ, ಹಾಗೆ ನನಗೂ ಶಕ್ತಿ ತುಂಬಿದ್ದಾನೆ, ನಾನು ಹೀಗೆ ಬದುಕಬೇಕು ಅಂತ ನಿಮ್ಮ ಮುಖದಲ್ಲಿ ಆ ಲವಲವಿಕೆ ಬರಬೇಕು, ಆ ನಗುಮುಖ ಬರಬೇಕು. ಹಳೆಯದನ್ನು ಮರಿಬೇಕು, ಹೊಸದ್ರ ಬಗ್ಗೆ ಚಿಂತನೆ ಮಾಡಬೇಕು. ಆಯಾಸ ಆಗ್ತಾ ಇದೆ ನಿಜ, ದೇಹ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ನಿಜ, ಯಾವುದೂ ಕೆಲಸ ಮಾಡಬೇಕು ಅಂತ ಮನಸ್ಸು ಬರ್ತಿಲ್ಲ ನಿಜ. ಸ್ವಲ್ಪ ನೀವು ರೂಮಿಂದ ಹೊರಗಡೆ ಬನ್ನಿ, ಸೂರ್ಯನ ಕಿರಣಗಳ ಮುಖದ ಮೇಲೆ ಬೀಳಿ, ನೋಡಿ ಅವಾಗ ಅದರಲ್ಲಿ ಆಗುವಂಥ ಬದಲಾವಣೆನ. ಹಾಗೆ ಒಂದು ಕೆಲಸ ಮಾಡಿ, ಪ್ರತಿನಿತ್ಯ ಈ ಪಚ್ಚಕರ್ಪೂರ ಇರುತ್ತೆ ಗೊತ್ತಮ್ಮ, ಪಚ್ಚಕರ್ಪೂರ, ಅರಿಶಿನ, 1 ಹನಿ ಜೇನುತುಪ್ಪ. ಫಸ್ಟು ಅಂಗೈಯಲ್ಲಿ ನಿಮ್ಮ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಅಂಗೈಯಲ್ಲಿ 1 ಚಿಟಿಕೆ ಪಚ್ಚಕರ್ಪೂರ ಹಾಕ್ಕೊಳ್ಳಿ. ಅದರ ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಮತ್ತು 1 ಹನಿ ಜೇನುತುಪ್ಪ ಹಾಕ್ಬಿಟ್ಟು ಅದನ್ನು ಕೈಯಲ್ಲಿ ಈ ಥರ ಉಜ್ಜಿ. ಕೈಯಲ್ಲಿ ಉಜ್ಜಿಬಿಟ್ಟು ಎಲ್ಲಾದರೂ ಹಸಿರು ಎಲೆಗಳಿರುತ್ತಲ್ಲ, ಹಸಿರು ಎಲೆ ಅಥವಾ ಹಸಿರು ಬಣ್ಣದ ಹುಲ್ಲು ಎಲ್ಲೇ ಇದ್ರೂ ಸಹಿತ ಹಸಿರು ಬಣ್ಣ ಇರುವಂಥ ಕಡೆ ನೀವೆರಡೂ ಕೈಗಳನ್ನು ಈ ಥರ ಕೈ ಆಡಿಸಿ. 1-4 ಬಾರಿ ಈ ಥರ ಮಾಡೋಷ್ಟರೊಳಗಾಗಿ ನಿಮ್ಮ 72,000 ನರನಾಡಿಗಳು ಜಾಗೃತ ಆಗುತ್ತೆ. ಮತ್ತು ನಿಮ್ಮ ಮನಸ್ಸಲ್ಲಿ ಒಂದು ಹೊಸದನ್ನು ಬರುತ್ತೆ. ನಿಮ್ಮಲ್ಲಿರುವಂಥ ಕಷ್ಟ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಈ ಪ್ರಯೋಗ ನೀವೇ ಅಂತಲ್ಲ, ಯಾರು ತುಂಬ ಡಲ್ಲಾಗಿರ್ತೀರಿ ಅಂತಹವ್ರು ಈ ಕೆಲಸ ಮಾಡಿ, ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಈಗನೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹ್ಞೂನ್ರಿ, ಚೆನ್ನಾಗಿ. ಹಾ, ಚೆನ್ನಾಗಿ. ಕೋಟಿ ಕೋಟಿ ನಮಸ್ಕಾರ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ ಹೆಸರು ಬೇಡ, ನಮ್ಮ ಹೆಸರು ಅನಿತಾ ಅಂತ. ಆಯ್ತು ತಾಯಿ, ನಿಮ್ಮ ಹೆಸರು ಅನಿತಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಕೋಟಿ ತಾಯಿ. ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಗುರುಜಿ, ನನಗೆ ಆರೋಗ್ಯ ಚೆನ್ನಾಗಿಲ್ಲ. ಹಲೋ, ಹೇಳಮ್ಮ, ಮಾತಾಡು ತಾಯಿ. ಆರೋಗ್ಯ ಚೆನ್ನಾಗಿಲ್ರಿ ಸ್ವಾಮೀಜಿಯರೇ. ಇನ್ನು ತಲೆನೋವು ಬರ್ತೈತಿ, ಹಿಂದೆಲಿ ತಲೆನೋವು ಬರ್ತೈತಿ. ಅದಕ್ಕೆ ಏನ್ ಪರಿಹಾರ ಅನ್ನೋದ ಗೊತ್ತಾಗ್ತಾ ಇಲ್ರಿ. ಅಂದ್ರೆ ಬರೀ ತಲೆನೋವು ಬರೋದು ಮಾತ್ರನಾ? ಹಿಂದೆಲೆ ನೋವು ಬರ್ತೈತ್ರಿ. ಅಂದ್ರೆ ತಲೆ ಹಿಂಭಾಗ ಹಿಂಭಾಗ ಬರ್ತೈತ್ರಿ ಗುರುಜಿ. ಅಂದ್ರೆ ತಲೆ ಹಿಂದೆ ಜೋಮ್ ಆಗುವಂಥದ್ದ, ಒಂಥರ ಬಹಳ ಪಟ 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 ಹೊಡೆದಂಗೆ ಆಗುವಂಥದ್ದ, ಅಥವಾ ಅದರಿಂದ ಮಂಪರ ಆಗುವಂಥದ್ದ? ತಲೆ ಹಿಂದೆ ನೋವು ಒಂಥರ ನೋವು ಸ್ವಾಮೀಜಿಯರೇ, ತಲೆ ಒಂಥರ ಭಾರ ಆದಂಗ ಆಕತ್ರಿ. ನಾನೊಂದು ಮಾತು ಹೇಳ್ತೇನೆ ಕೇಳಿ. ತಲೆಗೆ ಸಂಬಂಧಪಟ್ಟ ಹಾಗೆ ಮುಂಭಾಗದಲ್ಲಿ ಸಮಸ್ಯೆಗಳು, ಮುಂಭಾಗದಲ್ಲಿ ತಲೆನೋವು ಬಂದರೆ ಅದಕ್ಕೆ ನೀವು ಏನಾದ್ರು ಮೆಡಿಸಿನ್ ತೊಗೊಂಡು ಸರಿ ಮಾಡ್ಕೊಳ್ಬೋದು. ತಲೆ ಹಿಂಭಾಗದಲ್ಲಿ ಜೋಮ್ ಬಂದಾಗುವಂಥದ್ದು, ಅಥವಾ ತುಂಬ ಭಾರ ಅನಿಸೋವಂಥದ್ದು, ಅಥವಾ ತಲೆ ಹಿಂದ್ಗಡೆ ಪಟ ಪಟ ಹೊಡೆದಂಗೆ ಆಗುವಂಥದ್ದು, ಅಥವಾ ತಲೆಯೆಲ್ಲ ದಿಮ್ಮಂತ ಇರ್ತಕ್ಕಂಥದ್ದು, ತಲೆ ಹಿಂಗೆ ಎತ್ತಿದ ತಕ್ಷಣ ತಲೆ ತಿರುಗುವಂಥ ರೀತಿಯಲ್ಲಿ ಆಗುವಂಥದ್ದು, ಇಂತಹ ಪರಿಸ್ಥಿತಿ ಇದ್ದರೆ ಹತ್ತಿರದಲ್ಲಿ ಸಾಧ್ಯವಾದಷ್ಟು ಬೇಗ ಸರಿಯಾದ ವೈದ್ಯರ ಸಲಹೆ ತಗೊಳ್ಳಿ. ಯಾಕೆಂದರೆ ಅಲ್ಲಿ ತಗೊಂಡೇನಿ, ಬೇಕಾದಷ್ಟು ಸ್ಕ್ಯಾನಿಂಗ್ ಮಾಡ್ಸೇವಿ, ಎಲ್ಲ ವೈದ್ಯರ ತಕ್ಕ ಹೋಗಿ ಬಂದವ್ರಿ ಸ್ವಾಮೀಜಿಯರೇ. ಆದರೂ ಗುಣ ಆಗ್ತಾ ಇಲ್ಲ.
ಸರಿ ಒಕ್ಕತಮ್ಮ ಅಂತ ಹೇಳ್ತಾರ, ಆದ್ರೂ ಮುಂದಿನ ಪರಿಹಾರ ಏನು ಸಿಗ್ತಾ ಇಲ್ರಿ ನಮಗೆ. ಒಂದು ಕೆಲಸ ಮಾಡಮ್ಮ, ಒಂದು 15 ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಮೇಕೆ ಹಾಲು ಬೆಳ್ಳುಳ್ಳಿ ರಸ, ಮೇಕೆ ಹಾಲು ಬೆಳ್ಳುಳ್ಳಿ ರಸ, ಬೆಳ್ಳುಳ್ಳಿನ 1-2 ಬೆಳ್ಳುಳ್ಳಿ ತಗೊಳ್ಳಿ, ಒಂದು 50 ಗ್ರಾಮ್ ಅಷ್ಟು ಮೇಕೆ ಹಾಲು ತರಿಸಿ. ಹ್ಞೂ ರೀ. ಮೇಕೆ ಹಾಲೊಳಗೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದು ರಸ ಹಾಕೋರು ಪರಲ್ಲ, ಅದನ್ನು ಒಡ್ಕೊಡ್ಕ ಅದನ್ನ ಚೆನ್ನಾಗಿ ಅದನ್ನು ಕುಟ್ಟುಬಿಟ್ಟು ಬೆಳ್ಳುಳ್ಳಿ ಚೆನ್ನಾಗಿ ಕುಟ್ಟಬೇಕು, ಅದನ್ನು ಹಾಲಲ್ಲಿ ಹಾಕಬೇಕು, ಅದನ್ನು ಕುಡಿದ್ಬಿಡ್ಬೇಕು. ಕುಡಿದು ಒಂದು ಅರ್ಧ ಗಂಟೆ ಅದಕ್ಕೆ ನೀರು ತಿರುಗಿ ಅದು ಹಿಂದೆಲ್ಲೇ ನೀರು ಆಗಲಿ ಅಥವಾ ಬೇರೆ ಏನು ಪದಾರ್ಥ ಒಂದು ಹಾಫ್ ಅನ್ ಅವರ್ ಏನು ತೊಗೋಬೇಡಿ. ಇದು ತುಂಬ ಹೀಟ್ ಮಾಡುತ್ತೆ, ಬಾಡಿ ಹೀಟ್ ಮಾಡುತ್ತೆ. ಎಲ್ಲರೂ ನರಗಳಲ್ಲಿ ಬ್ಲಡ್ ಕ್ಲಾಟ್ ಆಗ್ತಿದ್ರೆ ಅಥವಾ ರಕ್ತ ಎಪ್ಪುಗಟ್ತಿದ್ರೆ ಅಥವಾ ರಕ್ತ ಚಲನೆ ಸರಿಯಾಗಿ ಆಗದಿರ ಇದ್ದರೆ ನಿಮ್ಮ ನರನಾಡಿಗಳಲ್ಲಿ ಸಂಪೂರ್ಣ ಒಂದು ಸ್ಥಗಿತ ಒಂದು ಸಮ ತಗೊಂಡ್ಬರುತ್ತೆ. ಇದನ್ನು ಆದಷ್ಟು ಬೇಗ ಮಾಡಿ. ಇದನ್ನು ಮಾಡಿದಾಗ ಒಂದು 15 ದಿವಸ ಇದನ್ನು ಪ್ಲಾನ್ ಮಾಡಿ ಇಟ್ಕೊಳ್ಳಿ. 15 ದಿವಸದಲ್ಲಿ ಪ್ರಾರಂಭ ಒಂದು 2-3 ದಿವಸದಲ್ಲಿ ತುಂಬ ಹೀಟ್ ಆದಂಗೆ ಆಗುತ್ತೆ. ಮುಖದ ಮೇಲೆ ಪಿಂಪಲ್ಸ್ ಬರುವಂಥದ್ದು, ಗುಳ್ಳೆಗಳಾಗುವಂಥದ್ದು, ಒಂದು ಸ್ವಲ್ಪ ಬೇರೆ ಥರ ಸಮಸ್ಯೆ ಎದುರಾಗುವಂಥದ್ದು, ತುಂಬ ಹೊಟ್ಟೆ ಕಟ್ಟುವಂಥದ್ದು ಇದೆಲ್ಲ ಆಗುತ್ತೆ. ಇಲ್ಲ ಅಂತಿಲ್ಲ, ಈ ಮೆಡಿಸಿನ್ ತೊಗೊಂಡ್ರೆ ಇದೆಲ್ಲ ಬರುತ್ತೆ. ಆದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಹಿಂದೆ ತಲೆಭಾರ ಬರ್ತಕ್ಕಂಥದ್ದು ತಪ್ಪು, ಅದು ಬರಬಾರ್ದು. ಅದು ಬರ್ತಾ ಇದೆ ಅಂದರೆ ಇದನ್ನು ಬೇಗ ಸರಿಪಡಿಸ್ಕೊಳ್ಬೇಕು. ಅದಕ್ಕೆ ಒಳ್ಳೆಯ ಉಪಾಯ ಇದು. ಇದ್ರ ಜೊತೆಗೆ ದಿನ ಬಿಟ್ಟು ದಿನ ಹುರುಳಿಕಾಳು ಸಾರು, ದಿನ ಬಿಟ್ಟು ದಿನ, ಇವತ್ತು ತೊಗೊಂಡ್ರೆ ನಾಳೆ ತೊಗೋಬಾರ್ದು, ನಾಳಿದ್ದು ತೊಗೋಬೇಕು. ಹುರುಳಿಕಾಳನ್ನು ತಿಳಿ ಸಾರು ಥರ ಚೆನ್ನಾಗಿ ಹುರುಳಿಕಾಳು ಬೇಯಿಸ್ಬಿಟ್ಟು ಅದಕ್ಕೊಂಚೂರು ಮೆಣಸು, ಉಪ್ಪು, ಏನೋ ಮೆಣಸು ಅಥವಾ ನೀವು ತಿಳಿ ಸಾರು ಮಾಡಿದಂಗೆ ಮಾಡಿಕೊಂಡು ಆ ಮೆಣಸು ಸಾರಲ್ಲೇ ಊಟ ಮಾಡಿ. ಇದನ್ನು ಕ್ರಮಬದ್ಧವಾಗಿ ತೊಗೊಳ್ಳಿ. ಈ ಸಮಯದಲ್ಲಿ ಬಾಳೆಹಣ್ಣು ಮತ್ತು ಹಸಿ ಕೊಬ್ಬರಿ ಮತ್ತು ಸಾಧ್ಯವಾದರೆ ಬದನೆಕಾಯಿ ಈ 3 ತೊಗೋಬೇಡಿ. ಈ 3 ತ್ಯಜಿಸಿ ಕರೆಕ್ಟಾಗಿ ಇದನ್ನು ಆಹಾರವಾಗಿ ನೀವು ತೊಗೊಳ್ಳಿ. ಆರೋಗ್ಯಕರವಾದಂಥ ಬೆಳವಣಿಗೆ ಕಾಣ್ತೀರಿ, ಆರೋಗ್ಯ ಸರಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ರೀ ಸರ್. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಗುರುಗಳು. ಹಾ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಳ್ಕಲ್ಲಿಂದ ರೀ, ಶಂಕರಮ್ಮ ಅಂತ ಹೇಳ್ರಿ. ಇಳಕಲ್ಲಿಂದ. ಅಮ್ಮ ತಮ್ಮ ಹೆಸರು? ಶಂಕರಮ್ಮ. ಶಂಕರಮ್ಮ ಅಂತ ಹೇಳಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ರೀ ಗುರುಗಳು. ನಮಸ್ತೆ ತಾಯಿ, ಕೊಟ್ಟು ಹೇಳಮ್ಮ. ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಮ್ಮ. ನಮ್ದು ಸೈಟ್ ಇದು ಕಂತ್ನಿಂಗ್ ಹಚ್ಚಿದ್ದು ಗುರುಗಳ, ಅದು ಕಂತ್ ಮುಟ್ಟೈತ್ರಿ, ಖರೀದಿ ಕೊಡೋಕ ಲೇಟ್ ಮಾಡಕತ್ತಾರ್ರಿ. ಅದಕ್ಕೆ ಅದು ಸ್ವಲ್ಪ ಏನ್ ಸಮಸ್ಯೆ ಬೇಕಿತ್ರಿ. ಈಗ ಅದನ್ನು ಸೇಲ್ ಮಾಡಬೇಕು ಅಂತಿದ್ದೀರಾ? ಇಲ್ರಿ, ಮನಿ ಕಟ್ಟಬೇಕು. ಅದನ್ನ ಖರೀದಿ ಆದ್ಮೇಲ್ರಿ, ಖರೀದಿ ಕೊಡ್ತಾ ಇಲ್ರಿ. ಇದು ಎಲ್ಲ ಇದು ಮುಗ್ದೈತ್ರಿ, ಕಂತ್ ಮುಗ್ದೈತ್ರಿ. ಇಷ್ಟ ಇದ್ರ ತಿಂಗಳ ಕಂತ್ ಕಟ್ಟಿ ಈಗ 5 ವರ್ಷ ಆಯ್ತ್ರಿ ಕಂತ್ ಮುಟ್ಟಿ. ಅದು ಇನ್ನೂ ಖರೀದಿ ಕೊಡವಲ್ರಿ ಅವರು. ಸ್ವಲ್ಪ ಕೋಟಿಂದ ಅದು ಇದು ಸಮಸ್ಯೆ ಹೇಳಕತ್ತಾರ್ರಿ. ಎಲ್ಲ ಕೆಲಸ ಎಲ್ಲ ರೆಡಿ ಮಾಡ್ಯಾರ್ರಿ, ಎಲ್ಲ ರಿಜಿಸ್ಟ್ರೇಷನ್ ಆಗಕ ಲೇಟ್ ಮಾಡಕತ್ತಿ. ಅಂದ್ರೆ ಯಾರು ಮಾರ್ಬೇಕಾಗಿದ್ಯೋ ಅವ್ರ ಕಂತು ನೀವು ಪೇಮೆಂಟ್ ಏನು ಕೊಡ್ಬೇಕು ಅದು ಕೊಟ್ಬಿಟ್ಟಿದ್ದೀರಿ? ಅಷ್ಟು ಅಂದ್ರೆ ಗುರು ಎಸ್ಟೇಟ್ ಲೇಔಟ್ನವ್ರ ಕಡೆಯಿಂದ ತಗೊಂಡಿದ್ದೀವಿ ಗುರುಗಳ. ನಿಮ್ಮೊಬ್ಬರಿಗೆ ಆ ಥರ ಸಮಸ್ಯೆ ಆಗ್ತಿದೆ? ಎಲ್ಲರದು ಸಮಸ್ಯೆ ಆಗ್ತಿದೆ? ಇಲ್ಲ, ಎಲ್ಲಾರ್ದ್ರಿ. ಅದು ಒಂದು 2-3-4 ಎಕರೆ ಜಮೀನ್ ರೀ. ಅದು ಅಷ್ಟು ಜನರಿಗೂ ಅದ ಸಮಸ್ಯೆ ಐತ್ರಿ. ಇಲ್ಲ, ಆದಷ್ಟು ಬೇಗ ಆಗುತ್ತೆ, ಚಿಂತೆ ಮಾಡಬೇಡಿ. ಒಂದು ಕೆಲಸ ಮಾಡಿ, ಇದಕ್ಕೆ ಅಂತ ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಭಾಳ ಬೇಗ ಆದಷ್ಟು ಬೇಗ ರಿಜಿಸ್ಟರ್ ಆಗಲಿ, ಆ ಭೂಮಿಯಲ್ಲಿ ಏನೇ ದೋಷ ಇದ್ರೂ ಬೇಗ ದೂರ ಆಗಲಿ ಅಂತ ಹೇಳಿ ಲಕ್ಷ್ಮೀ ಬೋರಾ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡಿವ್ರಿ, ಬರ್ಬೇಕು ಅನ್ಕೊಂತ ಇದೀವ್ರಿ, ಆಗವಲ್ರಿ. ಇರಲಿ, ನೀವು ಬರಬೇಕಾದ್ರೆ ಸ್ವೀಟ್ ತೊಗೊಂಡೇ ಬನ್ನಿ, ಬೇಗ ಕೆಲಸ ಆಗ್ಬಿಡುತ್ತೆ. ನಾನು ಹೇಳ್ದಂಗೆ ಮಾಡಿ. ಇವತ್ತಿನ ದಿವಸನೇ ತಲೆಗೆ ಸ್ನಾನ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ನಿಂತು 2 ದೀಪಗಳನ್ನು ಅಂಟಿಸಿ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ಏನಾದ್ರು ಒಂದಿಷ್ಟು ಗೋಧಿಯಿಂದ ಮಾಡಿರುವಂಥ ಪದಾರ್ಥ, ಒಂಚೂರು ಸಜ್ಜಿಗೆನೋ ಸ್ವೀಟ್ ಏನಾರು ಮಾಡಿಬಿಟ್ಟು ಅರ್ಧ ಭಾಗನ ಹಸು ಕೊಡಿ. ಇನ್ನು ಅರ್ಧ ಭಾಗದನ್ನು ಹಸು ಕೊಡಬೇಕು. ಅರ್ಧದಲ್ಲಿ 1/4 ಭಾಗ ಅಷ್ಟು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಇನ್ನು 1/4 ಭಾಗ ಯಾರಾದರೂ ಮಕ್ಕಳು ಮರಿಗೂ ಕೊಡಿ. ಇಷ್ಟು ಕೆಲಸ ನೀವು ಮಾಡಿ ಆದಷ್ಟು ಬೇಗ ಸ್ವೀಟ್ ತೊಗೊಂಡು ಆಶ್ರಮಕ್ಕೆ ಬರ್ತೀರಿ. ಮಾಡಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ತಾವು ಕೂಡ ಇವತ್ತಿನ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀರಿ. ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ತಾವು ಅದನ್ನು ಹೇಳಿದ್ರೆ ಗುರುಗಳೇ, ನನ್ನ ಮನಸ್ಸಲ್ಲಿ ತಾವು ಕೂಡ ಅಂದ ತಕ್ಷಣ ಇನ್ನೇನು ಬೇರೆ ಹೇಳ್ತಿರೋ ಅಂತ ಅನ್ನಿಸಿತ್ತು. ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಕೇದಾರ್ನಾಥ್ ಯಾತ್ರೆ ಮತ್ತು ಬದ್ರಿನಾಥ್ ಯಾತ್ರೆ ಬಗ್ಗೆನೂ ಕೂಡ ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಭಗವಂತನ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ಹೇಳ್ತಾ, ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.